ಚಾಕ್ಲೇಟ್ ಬಾಯ್ ಆಗಿದ್ರು, ರೊಮ್ಯಾಂಟಿಕ್ ಹಾಕು ಸೈ ಅಂತ ತೋರಿಸ್ತಾರೆ. ಇವತ್ತು ನಮ್ಮ ಮುಂದೆ ರಗಡಾಗಿ ಬಂದು ಕೂತಿದ್ದಾರೆ. ಕಲ್ಟ್ ಅಂತ ನಾವು ಟೈಟಲ್ ಇಟ್ಟಿದೀವೋ ಅವ್ನ ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ. ಆಮೇಲೆ ಈ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ಮಲಕ ಅವ್ರದ್ದು 2 ಶೇಡ್ ಇದೆ, ರಚಿತಾ ಅವ್ರದ್ದು 2 ಶೇಡ್ ಇದೆ. ಮತ್ತೆ ಒಂದು ಹೇಳಿದಾಗೆ ಕತೆ ತುಂಬಾ ಸಿಂಪಲ್, ಕ್ಯಾರೆಕ್ಟರ್ಸ್ಗಳು ಇದೆಯಲ್ಲ ಅದು ತುಂಬಾ ಮಜಾ ಕೊಡುತ್ತೆ. ಫಸ್ಟ್ ಸೀನ್ ಮಂಗಳೂರಲ್ಲಿ ಶೂಟ್ ಮಾಡಿದ್ದು ನಾವು. ಜನ ಅವ್ರು ಕೊಡೋ ರಿಯಾಕ್ಷನ್ ಗೊತ್ತಾಗುತ್ತೆ, ಓ ಎಲ್ಲ ಕಡೆ ಮುಟ್ಟಿದೆ ನಮ್ಮ ಸಾಂಗು ಅಂತ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಅವ್ರದ್ದು ಸಿನಿಮಾ ಬೇಕಾ ಅಂತ ಒಂದೆಲ್ಲೋ ಒಂದು ಕಡೆ ಅವ್ರು ಇರೋ ರೀತಿ ತುಂಬಾ ವ್ಯತ್ಯಾಸ ಇದೆ. ವೆರಿ ಡೌನ್ ಟು ಅರ್ತ್ ಹೀರೋಯಿನ್ ಆಗ್ಬೇಕು ಬಿಟ್ರೆ ನಂಗೆ ಇನ್ನೇನು ಡಿವಿಯೇಷನ್ಸ್ ಇಲ್ಲ. ಅದೇ ನನ್ನ ಗೋಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಟ್ ಪ್ರೊಫೆಷ್ನಲಿ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ದರ್ಶನ್ ಸರ್ ಜೊತೆ ನೀವು ತುಂಬ ಕ್ಲೋಸ್ ಇರ್ತೀರಾ. ಸಿನಿಮಾ ವಿಷಯ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ನಾನು ಒಂದೊಂದು ಕಂಫರ್ಟ್ ಝೋನು ನನ್ನೊಂದು ನಿರಂತರಗಳಿಂದ ನಾವುಗಳು ಹೋಗಲ್ಲ. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮ ಸಿನಿಮಾ ಸಂದರ್ಶನಕ್ಕೆ ಸ್ವಾಗತ. ವೀಕ್ಷಕರೇ, ಒಬ್ಬರು ಬನಾರಸ್ಗೆ ಹೊರಡ್ತಾರೆ, ಟೈಮ್ ಟ್ರಾವೆಲ್ನ ನಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಚಾಕ್ಲೇಟ್ ಬಾಯ್ ಆಗಿದ್ರು, ರೊಮ್ಯಾಂಟಿಕ್ ಹಾಕು ಸೈ ಅಂತ ತೋರಿಸ್ತಾರೆ. ಇವತ್ತು ನಮ್ಮ ಮುಂದೆ ರಗಡಾಗಿ ಬಂದು ಕೂತಿದ್ದಾರೆ. ಅಂದರೆ ಕಲ್ಟ್ ಅನ್ನೋ ಒಂದು ಟೈಟಲನ್ನು ಇಟ್ಕೊಂಡು ಇಡೀ ಕರ್ನಾಟಕದಂಥ ಸುತ್ತೋರಿದು ಇವತ್ತು ನಮಗೆ ಸಿಕ್ಕಿದ್ದಾರೆ. ಜೈದ್ ಖಾನ್ ಅವರು, ಯುವ ನಟರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಟ್ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಹೀರೋಯಿನ್ ನಮ್ಮ ಕರ್ಕೊಂಬಂದ್ಬಿಡೋಣ ನಮ್ಮ ಜಾಗಕ್ಕೆ. ಉಪಾಧ್ಯಕ್ಷನ ಮನಸ್ಸಿಗೆ ಹುಳ ಬಿಟ್ಟು ಕನ್ನಡಿಗರ ಕನಸನ್ನು ಕದ್ದು ಏನಪ್ಪ ಮತ್ತೊಬ್ಬರು ಮಿಲ್ಕಿ ಬ್ಯೂಟಿ ನಮ್ಮ ಕನ್ನಡ ನಾಡಿಗೆ ಬಂದ್ರಪ್ಪ ಅಂತ ಅನ್ನೋ ಅಷ್ಟರಲ್ಲಿ ಕಲ್ಟ್ ಅನ್ನೋ ಒಂದು ಸಿನಿಮಾ ಅವರ ನೃತ್ಯನೇ, ಅವರ ಭರತನಾಟ್ಯನೇ ಏನಪ್ಪ ಈ ಲೆವೆಲಿಗೆ ಚೇಂಜ್ ಆಗಿಬಿಟ್ಟಲ್ಲ ನಮ್ಮ ಮಲೇಕ್ ಅವರು ಅನ್ನೋ ಒಂದು ಡೌಟ್ ಕಾಡ್ತಾ ಇದೆ. ಆದರೆ ಆ ಕಲ್ಟಲ್ಲಿ ಮಲೇಕ್ ಅವರ ಪಾತ್ರ ಏನು ಅನ್ನೋದು ಬಹಳಷ್ಟು ಪ್ರಶ್ನೆಗಳು ನನಗೂ ಕೂಡ ಇದೆ. ಮಲೇಕ್ ಅವರು ನಮ್ಮ ಜೊತೆ ಇದ್ದಾರೆ. ಮಲೇಕ್ ಅವರೇ ನಮಸ್ತೆ. ಎಸ್, ಉಪಾಧ್ಯಕ್ಷೆಯಿಂದ ಪ್ರಾರಂಭ ಮಾಡಿದ್ರಿ, ಇವಾಗ ಕಲ್ಟ್ ಮಾತಾಡಿಸ್ತಾ ಹೋಗ್ತೀನಿ ಇಬ್ಬರೂ ಕೂಡ. ಸರ್, ನಾನು ಅವಾಗಲೇ ಹೇಳ್ದಾಗೆ ಚಾಕ್ಲೇಟ್ ಬಾಯ್ ಆಗಿದ್ರಿ. ರೊಮ್ಯಾಂಟಿಕ್ ಅಂತ ಬಂದಾಗ ಬನಾರಸ್ ಸಾಂಗನ್ನು ನಾನು ಇನ್ನೂ ಮರ್ತಿಲ್ಲ, ಅದು ಇವಾಗಲೂ ಕಿವಿಲಿ ಕುಣುಕ್ತಾರೆ ಇರುತ್ತೆ. ಒಮ್ಮೆಲೆ ಒಂದು 3 ವರ್ಷ ಗ್ಯಾಪ್ ಆಗುತ್ತೆ. ಒಮ್ಮೆಲೆ ಕಲ್ಟ್ ಅನ್ನೋ ಒಂದು ಟೈಟಲ್ಲೇ ವಿಚಿತ್ರ, ನಿಮ್ಮ ಲುಕ್ ಇನ್ನೂ ವಿಚಿತ್ರ. 3-4 ಪೋಸ್ಟರ್ಗಳನ್ನ ನೋಡ್ತಾ ಇದ್ದೆ ಹಾಗೆ ಒಳಗೆ ಬಂದಾಗ. ಏನೋ ಒಂದು ಸ್ಪೆಷಲ್ ಇದೆಯಪ್ಪ, ಏನು ಸ್ಪೆಷಲ್ಲು ಅಂತ? ಸ್ಪೆಷಲ್ ಏನಿದೆ? ಅಂದ್ರೆ ಈ ಕ್ಯಾರೆಕ್ಟರ್ ತುಂಬಾ ಸ್ಪೆಷಲ್. ಕಲ್ಟ್ ಅಂತ ನಾವು ಏನ್ ಟೈಟಲ್ ಇಟ್ಟಿದೀವೋ ಅವ್ನ ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ. ಆಮೇಲೆ ಈ ಕ್ಯಾರೆಕ್ಟರ್ದು 3 ಡಿಫ್ರೆಂಟ್ ಶೇಡ್ ಇದೆ. ಅದು 3 ಡಿಫ್ರೆಂಟ್ ಕಾಸ್ಟ್ಯೂಮ್ ಇರುತ್ತೆ, 3 ಡಿಫ್ರೆಂಟ್ ಲುಕ್ ಇರುತ್ತೆ, ವಾಯ್ಸ್ ಬೇರೆ ಬೇರೆ ಥರ ಇರುತ್ತೆ. ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅಂತ ನಾವು ಭಾವಿಸ್ತೀವಿ. ಓಕೆ ಸರ್, ಹಾಗೆ ನಿಮ್ಮನ್ನೇ ಕೇಳ್ಬಿಡ್ತೀನಿ ಸರ್, ಈ ರೀತಿ ಕ್ಯಾರೆಕ್ಟರ್ ಮನುಷ್ಯಂಗೆ ಈ ಕಾಲೇಜ್ ಹುಡುಗಿ ಥರ ಇರೋ ಹುಡುಗಿ ಎಲ್ಲಿ ಸಿಕ್ಕಿದ್ದು? ಎಲ್ಲ ಥರನೂ ಇದೆ. ಈಗ ನಂದು 3 ಶೇಡ್ ಇದೆ, ಮಲಕ ಅವ್ರದ್ದು 2 ಶೇಡ್ ಇದೆ, ರಚಿತಾ ಅವ್ರದ್ದು 2 ಶೇಡ್ ಇದೆ. ಸೊ ಈಗ ನಾವು ಅವ್ರ ಬ್ಯಾಕ್ಡ್ರಾಪ್ ಮತ್ತು ಬ್ಯಾಕ್ಗ್ರೌಂಡ್ ಹೇಳಿದ್ರೆ ಅದು ಕತೆ ರಿವೀಲ್ ಮಾಡ್ದಂಗೆ ಆಗುತ್ತೆ. ಸೊ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಓಕೆ ಮಲಕ್ ಅವರೇ, ಅದೇ ಭರತನಾಟ್ಯದ ಫೋಸೆಲ್ಲ ನೋಡಿದಾಗ ಒಂದು ಪ್ಯೂರ್ ಕಾಲೇಜ್ ಹುಡುಗಿ ಯಾವುದೋ ಒಂದು ಅಂದರೆ ಕಾಲೇಜಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಮಾಡೋ ಥರ ಕಾಣಿಸ್ತಾ ಇದೆ. ಈ ಕ್ಯಾರೆಕ್ಟ್ರು ಹೇಗೆ ಅನ್ನಿಸ್ತು? ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅನಿಲ್ ಸರು. ನಂದಷ್ಟೇ ಅಲ್ಲ, 3 ಜನದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಒಂದು ಆ್ಯಕ್ಟರ್ಗೆ ಒಂದು ಆ್ಯಕ್ಟಿಂಗ್ ಕರಿಯರಲ್ಲಿ ಒಂದು ಎಲಿವೇಶನ್ ಬೇಕು. ಈ ಪಾತ್ರದಿಂದ ಇನ್ನೂ ಚೆನ್ನಾಗಿರೋ ಪಾತ್ರ ಮಾಡಬೇಕು, ಅದಕ್ಕಿಂತ ಚೆನ್ನಾಗಿರೋ ಪಾತ್ರ ಮಾಡಬೇಕು ಅಂತ. ನನಗೆ ನನ್ನ ಪರ್ಸ್ನಾಲಿಟಿಗೆ ಕೂಡ ಚಾಲೆಂಜಿಂಗ್ ಆಗಿರೋ ಒಂದು ಪಾತ್ರ ಅಂದರೆ ಕಲ್ಟಲ್ಲಿ ನಾನು ಮಾಡ್ತಿರೋ ಪಾತ್ರ. ಸೊ ನೀವೇನು ನೋಡ್ತಾ ಇದ್ದೀರಾ, ಕಾಲೇಜ್ ಆ ಥರ ಬ್ಯಾಕ್ಗ್ರೌಂಡಲ್ಲೂ ಸ್ಟೋರಿ ಹೋಗುತ್ತೆ, ಆಮೇಲೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಲ್ಲೂ ಸ್ಟೋರಿ ಹೋಗುತ್ತೆ. ಆದರೆ ಹೆಚ್ಚಾಗಿ ರಿವೀಲ್ ಮಾಡೋದು ಕಷ್ಟ ಆಗುತ್ತೆ. ಇಬ್ಬರಿಗೂ ಈ ಕಲ್ಟ್ ಅನ್ನೋ ಒಂದು ಪದ ಹೇಗೆ ಅಂತಂದರೆ ಭಗ್ನ ಪ್ರೇಮಿಗೆ ಸೂಟ್ ಆಗೋವಂಥ ಒಂದು ಪದ. ಒಂದು ರೀತಿ ಪ್ಯೂರಾಗಿ ಲವ್ ಮಾಡ್ತಾನೆ, ಟ್ರೂ ಲವ್. ಆ ಟ್ರೂ ಲವ್ ಮನುಷ್ಯನಲ್ಲಿ ಬದಲಾವಣೆ ಆಗುತ್ತೆ. ಸೆಕೆಂಡ್ ಪಾರ್ಟ್ ಶುರುವಾಗುತ್ತೆ ಒಂದು, ಆಗ ಕಾಣುವಂಥ ರೂಪಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ.
ನಿಮಗೆ ಯಾಕೆಂದರೆ ಟ್ರೂ ಲವ್ ಆಗುವಾಗ ಸೀನ್ಸ್ ತೋರಿಸ್ಲೇಬೇಕಾಗತ್ತೆ ಸಿನಿಮಾದಲ್ಲಿ, ಆ ಲವ್ ಸ್ಟೋರಿನ ತೋರಿಸ್ಲೇಬೇಕಾಗತ್ತೆ. ಆ ಲವ್ ಸ್ಟೋರಿಯ ಬೇಬಿ ಕ್ಯಾರೆಕ್ಟರ್ ಇರುತ್ತಲ್ಲ, ಅಂದರೆ ಒಂದು ಬೇಬಿ ಕ್ಯಾರೆಕ್ಟರ್, ಟ್ರೂ ಲವ್ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಬೇಬಿ ಕ್ಯಾರೆಕ್ಟರ್ ಇರುತ್ತೆ. ಆ ಬೇಬಿ ಕ್ಯಾರೆಕ್ಟರ್ ಸಿಗೋವಂಥ ಬ್ಯೂಟಿನ ಇದು, ಇಲ್ಲ ಕಲ್ಟ್ ಸ್ಟಾರ್ಟ್ ಆದಮೇಲೆ ಸಿಗೋವಂಥ ಬ್ಯೂಟಿನ ಸರ್? ಇಲ್ಲ ಅಂದರೆ ಫಸ್ಟ್ ನಾನು ಡೈರೆಕ್ಟರ್ಗೆ ಅಪ್ರೋಚ್ ಮಾಡಿದ್ದೆ. ಸೊ ಅಪ್ರೋಚ್ ಮಾಡಿದಾಗ ಅವ್ರು ಒಂದು ಲೈನ್ ಹೇಳಿದ್ರು ಕಲ್ಟ್ ಬಗ್ಗೆ, ನನಗೆ ಇಷ್ಟ ಆಯಿತು. ಅದನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದು ಸರ್ ಅಂತ ಹೇಳಿ ನಾನು, ಯಾಕಂದರೆ ಆವಾಗ ಉಪದೇಶ ನಡೀತಾ ಇತ್ತು, ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ಗೆ ಹತ್ತಿರ ಇತ್ತು. ಅವ್ರು ಹೇಳಿದ ತಕ್ಷಣ ನಾನು 15 ದಿವಸಕ್ಕೆ ಬಂದು ನನ್ನ ಕತೆ ಹೇಳಿದ್ರು, ಟಕ 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 ಅಂತ ಹಿಂಗೆ ಅಂತ ಹೇಳಿ. ಆಮೇಲೆ ನಾವು ತಲೆಯಲ್ಲಿ ಯಾರಿಗೂ ಇಟ್ಕೊಂಡಿಲ್ಲ, ರಚಿತ್ ಅವ್ರಿಗೂ ಇಟ್ಕೊಂಡಿಲ್ಲ, ಮಲೈಕ್ ಅವ್ರಿಗೂ ಇಟ್ಕೊಂಡಿಲ್ಲ. ಫಸ್ಟ್ ನನಗೆ ಆಸ್ ಹೀರೋ ಆಗಿ ನನಗೆ ಏನೆಲ್ಲ ಬೇಕು ಎಲಿಮೆಂಟ್ಸ್ ಫಸ್ಟ್ ನಾನು ನಂದು ಫುಲ್ ಲಾಕ್ ಮಾಡ್ಕೊಂಡೆ. ಎಸ್ ಇದು ಫಿಕ್ಸ್ ಅಂತ. ಈಗ ನಿರ್ಮಾಪಕರು ಬೇಕಲ್ವಾ, ಒಂದು 2-3 ನಿರ್ಮಾಪಕರು ಇದ್ರು. ಮೋಸ್ಟ್ಲಿ ಲೋಕೇಣ ಈ ಸಿನಿಮಾಗೆ, ಪ್ರೊಡಕ್ಷನ್ಗೆ, ಈ ಸಿನಿಮಾಗೆ ಸೆಟ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಬಜೆಟ್ ಜಾಸ್ತಿ ಇತ್ತು, ಈ ಸಿನಿಮಾ ಬಜೆಟ್ ಜಾಸ್ತಿ ಬೇಕಾಗಿತ್ತು. ಹಾಗಾಗಿ ನಾನು ಅವ್ರನ್ನ ಈ ಅವಕಾಶನ ಕೊಟ್ಟೆ. ಸೊ ಅವ್ರಿಗೆ ಕೊಡುವಾಗ ಸೊ ಅದರಿಂದ ಕ್ಯಾರಿ ಫಾರ್ವರ್ಡ್ ಆಯಿತು. ಅಲ್ಲಿಂದ ಸ್ಟಾರ್ ಕಾಸ್ಟ್ ಯಾರನ್ನ ಹಾಕೋದು, ಯಾರು ಫಸ್ಟ್ ಹೀರೋಯಿನ್ ಹಾಕೊಳ್ಳೋದು, ಯಾರು ಸೆಕೆಂಡ್ ಹೀರೋಯಿನ್, ಅಂದರೆ ನಾವು ತಲೆಯಲ್ಲಿ ಫಸ್ಟ್ ಹೀರೋಯಿನ್ ಸೆಕೆಂಡ್ ಅಂತ ಹಂಗೆ ಹಾಕೊಂಡಿದ್ವಿ. ಸೊ ಆವಾಗ ಮಲೈಕ್ ಅವ್ರ ಹೆಸರು ಬಂತು, ಆನ್ ಬೋರ್ಡ್ ಬಂದು, ರಚಿತ್ ರಾಮ್ ಅವರು ಆನ್ ಬೋರ್ಡ್ ಬಂತು. ಎಸ್ ಮೇಡಮ್, ನಾನು ರಚಿತ್ ರಾಮ್ನ ಮೊನ್ನೆ ಭೇಟಿಯಾದಾಗ ಹೇಳ್ತಾ ಇದ್ದೆ, ಕಲ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ, ಮೇಡಮ್ ಸೇಮ್ ಬುಲ್ಬುಲ್ಲಲ್ಲಿ ನೀವು ಹೇಗೆ ಕಾಣಿಸ್ತಾ ಇದ್ದಾರೆ ಹಾಗೆ ಮಲೈಕ್ ಅವ್ರು ಕಾಣಿಸ್ತಿದ್ದಾರೆ. ಅದೇ ಕ್ಯೂಟ್ನೆಸ್ಸು, ಅದೇ ರೀತಿ ಆ ಕ್ಯಾರೆಕ್ಟ್ರ್ ಕೂಡ ಹಾಗೆ ಇರ್ಬೋದು, ಆ ಕ್ಯೂಟ್ನೆಸ್ ಅಂತ. ರಚಿತ್ ರಾಮು, ಜಯೀದ್ ಖಾನ್ ಅವರು ಮೊದಲೇ ಲುಕ್ ಚೇಂಜ್ ಮಾಡ್ಕೊಂಡಿದ್ದಾರೆ. ರೊಮ್ಯಾಂಟಿಕ್ಕಾಗಿ ಹೀರೋ ಆಗಿದ್ದವನು ಫುಲ್ಲು ಕದರ್ ಲುಕ್ಕಿಗೆ ಬಂದುಬಿಟ್ಟಿದ್ದಾರೆ. ಈ ಸೀನು, ಈ ಕಥೆನ ಕೇಳಿದಾಗ ನಾನು ಜಯೀದ್ ಖಾನ್ ಅವ್ರ ಜೊತೆ ಆ ಥರ ಕ್ಯಾರೆಕ್ಟ್ರ್ ಹುಡುಗನ ಆಪೋಸಿಟಾಗಿ ನಿಂತ್ಕೊಂಡು ಕ್ಯಾರೆಕ್ಟರ್ನ ನಿಭಾಯಿಸ್ಬೇಕಾ ಅಂತ ಏನಾರು ಅನ್ನಿಸ್ತಾ ಮೂಮೆಂಟ್? ಅಂದರೆ ನಂಗೆ ಯಾರೇ ಸೀರಿಯಲ್ ಸಿನಿಮಾ ಅವ್ರ ಕತೆ ಹೇಳಿದ್ರೆ ನನಗೆ ಹೀರೋ ಬಗ್ಗೆ ನಾನು ಅಷ್ಟು ಹೆಚ್ಚಾಗಿ ಅಂದರೆ ಫಸ್ಟ್ ಪ್ರಾಮುಖ್ಯತೆ ಹೀರೋಗಿರಲ್ಲ, ಕತೆಗಿರುತ್ತೆ. ಕತೆ ಮತ್ತು ಪ್ರೊಡಕ್ಷನ್ ಟೀಮ್ಗಿರುತ್ತೆ. ಅದೆರಡು ನನಗೆ ಓಕೆ ಆದರೆ ಆಮೇಲೆ ಹೀರೋಗೆ ಬರೋದು. ಸೊ ಫಸ್ಟ್ ನನಗೆ ಅನಿಲ್ ಸರ್ ಸಿನಿಮಾ ಮಾಡ್ತಿದ್ರು ಅಂತ ಗೊತ್ತಿತ್ತು. ಕಲ್ಟ್ ಅಂದರೆ ಉಪಾಧ್ಯಕ್ಷ ಟೈಮಲ್ಲೇ ಆ ಮಾತುಕತೆ ನಡೀತಾ ಇತ್ತು. ಆ ಉಪಾಧ್ಯಕ್ಷ ಸಕ್ಸಸ್ ಆಗಿ 3-4 ಮಂತ್ಸ್ ಆದಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಾನು ತುಂಬ ಹಿಂದೆ ಮುಂದೆ ನೋಡ್ಕೊಂಡೇ ಹೋಗಿದ್ದು. ಅಂದರೆ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಹೇಗಿರ್ತಾರೋ ಏನೋ, ಬಿಕಾಸ್ ಅದೇ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ನಾವು ತುಂಬ ಸಿಂಪಲ್ ಆಗಿ ಬೆಳೆದಿರೋದು, ಅದಕ್ಕೆ ಹಿಂಗಾಗುತ್ತೋ ಅಂದರೆ ಒಂದು ರ್ಯಾಪೋ ಬೇಕಲ್ವ, ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ವೈಬ್ ಮ್ಯಾಚ್ ಆಗಬೇಕು. ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದ್ರ ಬಗ್ಗೆ ನನ್ಗೆ ಹೆಚ್ಚಾಗಿ ಯೋಚನೆ ಇರಲಿಲ್ಲ. ನನಗೆ ಯೋಚನೆ ಇದ್ದಿದ್ದು ನನ್ನ ಕ್ಯಾರೆಕ್ಟರ್ ಹೇಗೆ ಬರ್ದಿದ್ದಾರೆ, ಪ್ರೊಡಕ್ಷನ್ ಹೇಗಿದೆ, ಆಮೇಲೆ ಅನಿಲ್ ಸರ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಜಾಸ್ತಿ. ಎಸ್, ಎರಡನೇ ಸಿನಿಮಾ ಆಗುತ್ತೆ. ಓಕೆ ಸರ್, ಇಲ್ಲಿವರೆಗೆ ಮಾತಾಡಿದ್ದು ಒಬ್ಬ ಜಯೀದ್ ಖಾನ್ ಆಗಿ ಮತ್ತು ಮಲೈಕ್ ಅವರಾಗಿ ಮಾತಾಡಿದ್ದು. ಸಿನಿಮಾ ಸ್ಟಾರ್ಟ್ ಆಯ್ತು ಇವಾಗ. ಸಿನಿಮಾದಲ್ಲಿ ಇಬ್ಬರದು ಕ್ಯಾರೆಕ್ಟರ್ ಏನು ಸರ್? ಕ್ಯಾರೆಕ್ಟರ್ ನೇಮ್ ಆದರೂ ಹೇಳ್ಬೋದಿಲ್ಲ? ಮಾಧವ. ಕ್ಯಾರೆಕ್ಟರ್ ಪಾತ್ರ ಹೆಸರು ಬಂದು ಮಾಧವ ಅಂದರೆ ಕೃಷ್ಣ. ಓಕೆ, ಮಾಧವ ಅಂತ ಹೇಳಿ. ಸೊ ಒಂದು ತುಂಬ ಇನ್ನೋಸೆಂಟ್ ಬಾಯ್. ಆಮೇಲೆ ಈ ಕತೆ ಬಂದ್ಬಿಟ್ಟು ಇವತ್ತಿನ ಜನರೇಷನ್ ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಹೆಂಗೆ ಒಂದು ಲವ್ ಅನ್ನೋ ಒಂದು ಇದಕ್ಕೆ ಮಾಡ್ತಿದ್ದಾರೆ, ಹೆಂಗೆ ಮೋಸ ಆಗ್ತಿದ್ದಾರೆ, ಅದ್ರ ಮೇಲೆ ನಾವು ಇದನ್ನು ತುಂಬ ಕಂಪ್ಲೀಟಾಗಿ ಇನ್ಹ್ಯಾನ್ಸ್ ಮಾಡಿರೋದು ಕತೆನ. ಎಸ್ ಮೇಡಮ್, ಮಾಧವನ ಲೈಫಲ್ಲಿ ರಾಧೆ ಆಗಿ ಬರ್ತೀರಾ, ರುಕ್ಮಿಣಿ ಆಗಿ ಬರ್ತೀರಾ ನೀವು? ಗೊತ್ತಿಲ್ಲ. ಹೆಸರು ಏನಿದೆ ಮೇಡಮ್? ಹೆಸರು ಹೇಳಕ್ಕಾಗಲ್ಲ, ಸಸ್ಪೆನ್ಸ್ ಅಲ್ಲೇ ಇದೆ ಆಗಿದ್ರೆ, ಕತೆ ಸುತ್ತ ಅಲ್ಲೇ ಇದೆ ಆಗಿದ್ರೆ. ಎಸ್ ಓಕೆ. 2 ಜನ ಹೀರೋಯಿನ್ ಅಂದ ತಕ್ಷಣ ಒಂದು ಹೀರೋಯಿನು ಫುಲ್ ಕಥೆಯಲ್ಲಿ ಇರ್ತಾರೆ ಅನ್ನೋದು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಚಿತ್ರರಂಗದಲ್ಲಿ ಕತೆ ಕಟ್ಟುವ ಒಂದು ವಿಧಾನ. ಒಂದು ಹೀರೋನು ಜಸ್ಟ್ ಹಾಗೆ ಪಾಸಾಗಿ ಹೋಗ್ತಾರೆ ಅಂತ, ಯಾರು ಅನ್ನೋದು ಬೇಡ. ಬಟ್ ಈ ಮರ ಸುತ್ತೋ ಕ್ಯಾರೆಕ್ಟರ್ಗಿಂತ ಈ ಬರೀ ಒಂದು ಸಾಂಗಲ್ಲಿ ಬರೋ ಕ್ಯಾರೆಕ್ಟರ್ಗಿಂತ ಬೆಸ್ಟ್ ಕ್ಯಾರೆಕ್ಟರ್ ಆಗಿದೆಯಾ ನಿಮ್ಮದು? ಖಂಡಿತ, ಹೌದಾ? 100%. ಈಕ್ವಲ್ ಶೇರ್ ಆಗಿದೆ, ಈಕ್ವಲ್ ಶೇರ್ ಆಗಿದೆ. ಯಾರು ಡಿಸ್ಟರ್ಬೆನ್ಸ್ ಬಂದವ. ಓಕೆ. ನಾವು ರಚಿತ್ ರಾಮ್ ಅವ್ರನ್ನ ನೋಡಿದಾಗ ಅವರ ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆ ಡ್ರೆಸ್ ಬರೋ ನೋಡಿದಾಗ ಒಂದು ಮಾಡರ್ನ್ ಹುಡುಗಿಯಾಗಿ ಕಾಣಿಸ್ತಾರೆ, ಇವರು ಟ್ರೆಡಿಷ್ನಲ್ ಹುಡುಗಿಯಾಗಿ ಕಾಣಿಸ್ತಾರೆ. ನಿಮ್ಮ ಲೈಫಲ್ಲಿ ಅದ್ರ ಕತೆ ಒಳಗಡೆ ಆ ಮಾಧವನ ಲೈಫಲ್ಲಿ ಏನೋ ಟರ್ನಿಂಗ್ ಪಾಯಿಂಟ್ ಅವರೇ ಅನಿಸ್ತಾ ಇದೆ ನಮಗೆ. ಗೊತ್ತಿಲ್ಲ ಸರ್, ಯಾಕೋ ಕತೆ ಬಿಟ್ಕೊಡ್ತಾ ಇಲ್ಲ. ಅಲ್ಲ, ನಾವು ಆಡಿಯನ್ಸ್ಗೆ ಏನು ಕನ್ಫ್ಯೂಸ್ ಮಾಡಬೇಕು ನಾವು ಕನ್ಫ್ಯೂಸ್ ಮಾಡ್ತಾನೆ ಇದ್ದೀವಿ. ಐ ಥಿಂಕ್ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ಸಿನಿಮಾ ಕತೆನೂ ಗೊತ್ತು ನನಗೆ, ಶೂಟಿಂಗ್ ನಾವೇ ಮಾಡೋದು, ಸೊ ಎಲ್ಲ ನನಗೆ ಕ್ಲಾರಿಟಿ ಇದೆ. ನಾನು ಸಿನಿಮಾ ನೋಡಿದ್ದೀನಿ ನಾವು. ಸೊ ಹಂಗಾಗಿ ಜನ ತುಂಬ ಅದನ್ನ ಎಂಜಾಯ್ ಮಾಡ್ತಾರೆ. ಸಸ್ಪೆನ್ಸ್ ಆಗಿದ್ದಾನೆ ಒಳ್ಳೆಯದು. ಓಕೆ, ಸಸ್ಪೆನ್ಸ್ ಇದೆ ಅಂದರೆ ತುಂಬ ಸಸ್ಪೆನ್ಸ್ಗಳಿದ್ದಾವೆ. ಖಂಡಿತ ತುಂಬ ಟ್ವಿಸ್ಟ್ ಅಂತ ಅನ್ಸಿದೆ. ಕನ್ಫ್ಯೂಸ್ ಆಗೋ ಥರ ಇಲ್ಲ, ಬಟ್ ಅರ್ಥ ಆಗೋ ಥರ ಟ್ವಿಸ್ಟ್ ಅರ್ಥ ಆಗೋ ಥರ. ಒಂದು ಇಲ್ಲಿವರೆಗೆ ನಾನಂದರೆ ಸಿಂಪಲ್ ಒಂದು ಸ್ಟೋರಿ ಬಗ್ಗೆ ಮಾತಾಡಿಸ್ತಾ ಬಂದೆ. ಬಟ್ ಈ ಪೋಸ್ಟರ್ಗಳೆಲ್ಲ ನೋಡಿದಾಗ ಒಂದಷ್ಟು ಅರ್ಜುನ್ ರೆಡ್ಡಿ ಆ ಕ್ಯಾರೆಕ್ಟ್ರು, ಅಂದರೆ ಆ ಕಣ್ಮುಚ್ಚಿದ ತಕ್ಷಣ ಆ ಕ್ಯಾರೆಕ್ಟರ್ಗಳೇ ಕಾಣಿಸ್ತಾ ಇದ್ದಾವೆ. ನಿಮ್ಮ ಲುಕ್ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ನೀವು ಮಾತಾಡಿರೋ ಸಂದರ್ಶನಗಳನ್ನ ನೋಡಿದಾಗ ಅಲ್ಲಿ ಹೇಳಿರುವಂಥ ವಿಚಾರಗಳಾಗಿರ್ಬೋದು, ಇನ್ನು ಗ್ಲಿಮ್ಸ್ಗಳು ಬಿಡೋದು ಬಾಕಿ ಇದೆ ಅನ್ನೋದು ಕೇಳ್ಪಟ್ಟೆ.
ಅರ್ಜುನ್ ರೆಡ್ಡಿಗೂ ಈ ಪ್ರೀತಿಗೂ ಬಹಳ ಕನೆಕ್ಷನ್ ಕಡಿಮೆ. ಅರ್ಜುನ್ ರೆಡ್ಡಿ ಆ ಕ್ಯಾರೆಕ್ಟರ್ ಫೇಸ್ ನೋಡಿದ ತಕ್ಷಣ ಆ ರೀತಿಯ ಕಥೆ ಏನಾದರೂ ಇದೆಯಾ? ಒಂದು ಶೇಡ್ ಅಂತ ಹೇಳ್ಬೋದು. ಒಂದು ಶೇಡಲ್ಲಿ ಒಂದು ಶೇಡ್ ಅಂತ ಹೇಳ್ಬೋದು. ಒಂದು ಕ್ಯಾರೆಕ್ಟರ್ದು ನನ್ನ ಸಿನಿಮಾದು 3 ಶೇಡ್ ಆಗಿಲ್ಲ, ಅದರಲ್ಲಿ ಒಂದು ಶೇಡ್ ಸ್ವಲ್ಪ ಫೀಲ್ ಕೊಡುತ್ತೆ. ಅರ್ಜುನ್ ರೆಡ್ಡಿ ಆ ಫೀಲ್ ಕೊಡುತ್ತೆ. ಆ ಫೀಲ್ ಕೊಡುತ್ತೆ. ಓಕೆ ಸರ್, ಬನಾರಸ್ಸಲ್ಲಿ ಇರಬೇಕಾದ್ರೆ ಒಂದು ಚಾಕ್ಲೇಟ್ ಬಾಯ್ ಮೂಮೆಂಟ್ ಇತ್ತು. ಸಿನಿಮಾ ನಾಲೆಡ್ಜ್ ಸ್ವಲ್ಪ ಕಡಿಮೆ, ಮೊದಲ ಸಿನಿಮಾ ಆಗಿತ್ತು. ಈಗ ಸಿನಿಮಾ ನಾಲೆಡ್ಜ್ ನಿಮ್ಗೆ ಅಗಾಧವಾಗಿದೆ ಅನ್ನೋದು ನೀವು ಓಡಾಡೋ ಓಟದಲ್ಲಿ ಕಾಣಿಸ್ತಾ ಇದೆ. ಒಂದು ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗ ಜನರಿಗೆ ಇದು ಫ್ಯಾಕ್ಟ್ ಆಗುತ್ತೆ, ನಾನು ಜನರಿಗೆ ಏನೋ ಹೇಳೋಕೆ ಹೊರಟಿದ್ದೀನಿ ಅನ್ನೋ ಒಂದು ಭಾವನೆ ನಿಮ್ಮದು ಯಾವಾಗಲಿದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಏನು ಹೇಳುತ್ತೆ ಸರ್? ಅಂದರೆ ನಾನು ಇವಾಗ ಮೇಜರ್ 2 ಪಾಯಿಂಟ್ಸ್ ಇದೆ ಸರ್ ಈ ಸಿನಿಮಾದಲ್ಲಿ ಕತೆ ಬಗ್ಗೆ ಹೇಳಬೇಕು ಅಂದರೆ. ಒಂದು ಹೇಳಿದಾಗೆ ಕತೆ ತುಂಬ ಸಿಂಪಲ್ ಸರ್. ಈ ಕ್ಯಾರೆಕ್ಟರ್ಸ್ಗಳು ಇದೆಯಲ್ಲ ಅದು ತುಂಬ ಮಜಾ ಕೊಡುತ್ತೆ ಆಡಿಯನ್ಸ್ಗೆ. ಅದು ತುಂಬ ಫ್ರೆಶ್ ಆಗಿರುತ್ತೆ, ಹೊಸ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಒಂದು. ಎರಡನೇದು, ಇವತ್ತಿನ ತಂದೆ ತಾಯಿ ಯಾರಿದ್ದಾರೆ ಅವರೆಲ್ಲ ಅವ್ರವ್ರ ಲೈಫ್ಗಳಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ದುಡಿಯೋದು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದು, ಒಳ್ಳೆ ಬಟ್ಟೆ ಕೊಡಿಸ್ಬಿಡೋದು, ಅವ್ರ ಆಸೆಗಳೆಲ್ಲ ನೆನೆಸ್ಬಿಟ್ರು ನಮ್ಮ ಜವಾಬ್ದಾರಿ ಮುಗೀತಪ್ಪ ಅಂತ ಹೇಳಿ. ಅಷ್ಟಲ್ಲ, ಅವ್ರ ಮಕ್ಕಳು ನಿಜವಾಗ್ಲೂ ಕಾಲೇಜ್ಗೆ ಹೋಗ್ತಿದ್ದಾರಾ, ಬೇರೆ ದಾರಿಗೆ ಹೋಗ್ತಿದ್ದಾರಾ, ಅವ್ರ ಫ್ರೆಂಡ್ಸ್ ಯಾರು, ಅಂದರೆ ಬ್ಯಾಕ್ಗ್ರೌಂಡು ಬಿಫೋರ್ ಆ್ಯಂಡ್ ಆಫ್ಟರ್ ಇದ್ರ ಮೇಲೂ ತಂದೆ ತಾಯಿಗೆ ಗಮನ ಇರೋದು. ಮಾಡಿದ್ರೆ ಏನಾಗುತ್ತೆ, ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ಹೇಳ್ತೀವಿ. ಓಕೆ ಮಲೇಕ ಮೇಡಮ್, ಮಗಳಿಗೆ ತಂದೆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟು. ನಿಮ್ಮ ತಂದೆ ಅಚ್ಯುತ್ ಸರ ಅಥವಾ ರಂಗಾಯಣ ರಘು ಸರ? ಇಬ್ರು ಇಲ್ಲ. ಇಬ್ಬರು ಇಲ್ಲ. ತಂದೆ ಕ್ಯಾರೆಕ್ಟರ್ ಇಲ್ಲ ನನಗೆ. ಓಕೆ. ತಂದೆ ಕ್ಯಾರೆಕ್ಟರ್ ಇಲ್ಲ, ತಾಯಿ ಕ್ಯಾರೆಕ್ಟರ್ ಇಲ್ಲ ನನಗೆ. ಓಕೆ ಸರ್, ಅದೇ ಅಚ್ಯುತ್ ಸರು ರಂಗಾಯಣ ರಘು ಸರ್ ಸಿನಿಮಾದಲ್ಲಿ ಇದ್ದಾರೆ ಅಂತಂದರೆ ಒಂದು ಮನಸ್ಫೂರ್ತಿಯಾಗಿ ನಗ್ತೀವಿ, ಇಲ್ಲ ಮನದಾಳದಿಂದ ಅಳ್ತೀವಿ, ಆ ರೀತಿ ಜೀವ ತುಂಬುತ್ತಾರೆ ಅವರಿಬ್ಬರೂ. ಹಾಗೇನೆ ಇಲ್ಲಿ ಯಾವ ರೀತಿಯ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸರ್? ಅಂದರೆ ಅಚ್ಯುತ್ ಸರ್ ಒಂದು ತಂದೆ ಪಾತ್ರನ ನಿಭಾಯಿಸ್ತಿದ್ದಾರೆ, ರಂಗಾಯಣ ರಘು ಸರ್ ಒಂದು ತಂದೆ ಪಾತ್ರನ ನಿಭಾಯಿಸ್ತಾರೆ. ಬಟ್ ಯಾರ್ಯಾರು ತಂದೆ ಅದು ಯಾರು ಅಂತ ನಾವು ಹೇಳಿದ್ರೆ ಅದು ಮಜಾ ಹೊಟ್ಟೋಗುತ್ತೆ. ಯಾಕಂದರೆ ತುಂಬ ಬೇರೆ ಥರನೇ ಇದೆ ಈ ಕತೆ. ನಾನು ಹೇಳ್ತಿದ್ದೆಲ್ಲ ಕತೆ ತುಂಬ ಸಿಂಪಲ್ ಸರ್, ಸಿಂಪಲ್, ತುಂಬ ಸಿಂಪಲ್ ಕತೆ. ಆದರೆ ಇಮೋಷನ್ಸ್ ಇದೆಯಲ್ಲ ಅಪ್ಪನಿಗೆ ಅಪ್ಪ ಅಂತ ಹೇಳ್ಬೋದು. ಆಮೇಲೆ ಈ ಕತೆ ಏನಿದೆ, ನನ್ನ ಮೇಲೆ ಏನು ಘಟನೆ ನಡೀತಲ್ಲ, 150 ಕೋಟಿ ಅಲ್ಲ ಸರ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್, 150 ಕೋಟಿ ಜನನು ಅದನ್ನ ಆ ಇಮೋಷನ್ ಅನುಭವಿಸಿರ್ತಾರೆ ಪ್ರತಿಯೊಬ್ಬರು ಲೈಫಲ್ಲಿ. ಪ್ರತಿಯೊಬ್ಬರು ಹೇಗಾದ್ರೂ ಸುತ್ತಳತೆಯಿಂದ ಆಗಿರುತ್ತೆ. 100% ಒಂದು ವಯಸ್ಸು ಯಾವ್ದೊಂದು ಟೈಮಲ್ಲಿ ಅವರ ಟೈಮಲ್ಲಿ ಆಗೇ ಆಗಿರುತ್ತೆ. ಓಕೆ ಮಲೇಕ ಮೇಡಮ್, ಆಗಲೇ ನಿಮ್ಮ ಹತ್ರ ಮಾತಾಡ್ತಿದ್ದೆ, ಬರೀ ಮರ ಸುತ್ತ ಕ್ಯಾರೆಕ್ಟರ್ಗಳನ್ನ ಮಾತ್ರ ಮಾಡ್ತಾರೆ ಹೀರೋಯಿನ್ಗಳು ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಪ್ರಚಾರ ಅಂತ ಬಂದಾಗ ನಾನು ಬಂದೆ, ಶೂಟಿಂಗ್ ಮಾಡಿದೆ, ಪೇಮೆಂಟ್ ತೊಗೊಂಡೆ, ಹೋದೆ ಅನ್ನೋ ಒಂದು ಕಾಲದಲ್ಲಿ ಹೀರೋ ಆಗಲಿ ತಂಡ ಆಗಲಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಕೂಡ ಹೋಗ್ತೀರಾ. ತನ್ನನ್ನು ಏನು ಬಯಸಬೇಕು, ಪ್ರೇಕ್ಷಕರಿಗೆ ಏನು ಹೇಳಬೇಕು ಎಲ್ಲವನ್ನು ಕೂಡ ನೀಟಾಗಿ ಮಾತಾಡ್ತೀರಾ ವೇದಿಕೆ ಮೇಲೆ. ಈ ಡೆಡಿಕೇಶನ್ನು ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದು ಪ್ರತಿಯೊಬ್ಬ ಪ್ರೇಕ್ಷಕನ ಅಪೇಕ್ಷೆ. ಹೀರೋಯಿನು ಬರಲಪ್ಪ, ಎಷ್ಟೊಂದು ನೀವು ನೋಡಿರ್ತೀರ ಸರ್, ಹೀರೋಯಿನ್ ಬರಲ್ಲ, ಇವೆಲ್ಲ ಮಾತು ಬರ್ತಲೇ ಇರ್ತವೆ, ಹೀರೋಯಿನ್ಗೆ ಇರಲಿ ಅಂತ. ಈ ಡೆಡಿಕೇಶನ್ನು ಮೊದಲ ಸಿನಿಮಾದಲ್ಲೂ ಕೂಡ ಹಾಗೇ ಇತ್ತು. ಚಿಕ್ಕಣ್ಣ ಜೊತೆ ಎಲ್ಲ ಕಡೆ ಹೋಗ್ತಾ ಇದ್ರಿ. ಈ ಸಿನಿಮಾದಲ್ಲೂ ಹೇಗೆ ಮೇಡಮ್? ಅಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಇವಾಗ ಸಿನಿಮಾ ಅಂತ ಬಂದ್ರೆ ನನ್ನ ಕ್ಯಾರೆಕ್ಟರ್ ಅಷ್ಟೇ ಮ್ಯಾಟ್ರ್ ಆಗಲ್ಲ. ನಾನು ಇವಾಗ ಅದೊಂದು ಕ್ಯಾರೆಕ್ಟರ್ ಮಾಡಿ ನಾನು ಕಮರ್ಷಿಯಲ್ ತೊಗೊಂಡು ನಾನು ಹೊಟ್ಟೋದ್ರೆ ನನ್ನ ಜೀವನ ನಡೆಯುತ್ತೆ ಹೊರತು, ಈ ಸಿನಿಮಾ ಚೆನ್ನಾಗಾದ್ರೆ ಅಷ್ಟೇ ನಾನು ಮುಂದೆ 2 ಸಿನಿಮಾ ಮಾಡ್ಬೋದು, ಅದು ಚೆನ್ನಾಗಾದ್ರೆ 2 ಸಿನಿಮಾ ಮಾಡ್ಬೋದು. ಅದೆಲ್ಲರಿಗಿಂತ ಹೊರತು ಸೀರಿಯಲ್ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಫಸ್ಟ್ ನೀವು ಆ್ಯಕ್ಟಿಂಗ್ ಕಲಿತಿರೋ ಇಲ್ವೋ ಅವ್ರು ಹೇಳ್ಕೊಡೋದು ಡಿಸಿಪ್ಲಿನ್. ಫಸ್ಟ್ ಡಿಸಿಪ್ಲಿನ್, ಕರೆಕ್ಟ್ ಟೈಮಿಗೆ ಬರಬೇಕು, ರೆಡಿ ಆಗಬೇಕು, ಫುಲ್ ಡೆಡಿಕೇಶನ್ಗೆ ಕೆಲಸ ಮಾಡಬೇಕು ಅಂತ. ಇವಾಗ ಸೂಪರ್ ಸ್ಟಾರ್ ಇರಲಿ ಅಥವಾ ನಮ್ಮಂಥ ನ್ಯೂ ಕಮರ್ಸ್ ಇರಲಿ, ಎಲ್ಲರೂ ಪ್ರಮೋಷನ್ಸ್ಗೆ ಅಂತ ಒಂದು ಟೈಮ್ ಕೊಡಲೇಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಅವರೇ ಫೇಸು ಸಿನಿಮಾಗೆ. ನಾವೇ ಹೋಗಿ ಹೇಳಲಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ ಸಿನಿಮಾ ನೋಡಿ ಅಂತ? ನಮ್ಮ ಸಿನಿಮಾಗೆ ನಾವೇ ಕೇಳ್ಕೊಬೇಕು. ನೀವು ಕೇಳ್ಕೊಂಡ್ರೆ ನೋಡ್ತಾರ? ನಾವು ಯಾರು ಕೇಳ್ಕೊಂಡ್ರು ಅಷ್ಟು ರೀಚ್ ಆಗಲ್ಲ. ನಾವೇ ಹೇಳಬೇಕು, ನಾವೇ ಕೇಳಬೇಕು. ಸೊ ಎಷ್ಟು ಟೈಮ್ ಕೊಡೋಕ್ಕಾಗ್ತಿದೆ ಅಷ್ಟು ನಾನು ಖಂಡಿತ ಕೊಡ್ತಾ ಇದ್ದೀನಿ ಸರ್. ಅವ್ರು ಹೇಳಿದ ರೀತಿಯಲ್ಲೇ ಹೀರೋಗಳು ಅದೇ ಈ ಕನ್ನಡ ಚಿತ್ರಗಳದೊಂದು ಕೊರತೆ ಏನೋ ಗೊತ್ತಿಲ್ಲ, ಹೀರೋಗಳು ಅದರಲ್ಲೂ ಹೊಸ ಹೀರೋಗಳಿಗೆ ಡೆಡಿಕೇಶನ್ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೀವು ಆ ರೀತಿ ಇಲ್ಲ, ನಿಮ್ಮದೇ ಒಂದು ಭಾಗ. ನಾನು ಸಿನಿಮಾ ಒಂದು ನಿಂತ್ಕೋತೀನಿ ಅಂದರೆ ಸಿನಿಮಾದ ಲಾಸ್ಟ್ ಥಿಯೇಟ್ರಲ್ಲಿ ಎಷ್ಟು ದಿನ ಇರುತ್ತೆ, ಥಿಯೇಟ್ರಿಂದ ಹೊರಗಡೆ ಬರೋವರೆಗೂ ನಾನು ಸಿನಿಮಾ ಜೊತೆಲೇ ಇರ್ತೀನಿ ಅನ್ನೋ ಒಂದು ಮನೋಭಾವ. ನಮ್ಮ ಫ್ಯಾಮಿಲಿಯವರು ಚಿತ್ರದುರ್ಗ ಹೋಗಿದ್ರು, ಕಲ್ಟ್ ಸಿನಿಮಾ ಎಲ್ಲ ಕಡೆ ಚಿತ್ರದುರ್ಗದಲ್ಲಿ ಕಾಣಿಸ್ತಾ ಇದೆ ಅನ್ನೋ ಒಂದು ಮಾತು. ಹೇಗೆ ಸರ್ ಇದೆಲ್ಲ? ಉತ್ತರ ನಿಮ್ಮ ಹತ್ರ, ಪ್ರಶ್ನೆ ನಿಮ್ಮ ಹತ್ರ, ಉತ್ತರ ನಿಮ್ಮ ಹತ್ರ ಇದೆಯಲ್ಲ ಸರ್. ಖುಷಿ ಪಡಬೇಕಲ್ಲ ಸರ್. ಎಸ್, ಖುಷಿ. ನಾನು ಐ ಆಮ್ ಅ ಪ್ರೊಡ್ಯೂಸರ್ ಬಾಯ್ ಸರ್. ನನಗೆ ನಿರ್ಮಾಪಕರು ನನ್ನ ಮೇಲೆ ಏನು ದುಡ್ಡು ಹಾಕಿದಾರೋ ಅದನ್ನು ಅವ್ರಿಗೆ ರಿಟರ್ನ್ ಕೊಡಿಸ್ಬೇಕು. ಪ್ರಾಫಿಟ್ ಬರುತ್ತೋ ಬರಲ್ವೋ ಸೆಕೆಂಡ್ ಲಾಸ್ ಆಗ್ಬಾರ್ದು. ಯಾಕಂದ್ರೆ ಏನೋ ಹೆಚ್ಚು ಕಡಿಮೆ ಆಯ್ತಂದ್ರೆ
ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ, ಆ ಶಾಪ ನನಗೆ ತಟ್ಟೋದು. ಡೈರೆಕ್ಟರ್ಗೆ ಇಲ್ಲ, ಇರಂಗಿಲ್ಲ, ಯಾರಿಗೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಹೌದು. ಇದು ನಿರ್ಮಾಪಕರು ನಂಬ್ಕೊಂಡು ಹಾಕೋದೇ ಬಂಡವಾಳ ಹೀರೋ ಮೇಲೆ. ಎಸ್. ಈ ಹೀರೋ ಮೇಲೆ ಹಾಕಿದ್ರೆ ನಾನು ಇಷ್ಟು ದುಡ್ಡು ಮಾಡ್ತೀನಿ ಅಂತ ಹೇಳಿ. ಸೊ ನಾನು ತುಂಬ ನಿಯತ್ತಾಗಿರ್ತೀನಿ ಸರ್ ಈ ವಿಷಯ. ಸಿನಿಮಾ ಮಾಡೋವರೆಗೂ ನಮ್ಮ ಜವಾಬ್ದಾರಿ, ಸಿನಿಮಾ ಮಾಡಿದ್ಮೇಲೆ ನಿರ್ಮಾಪಕರ ಜವಾಬ್ದಾರಿ ಇರುತ್ತೆ ಅಂತ ಇರೋ ಭಾವನೆನ ಚೇಂಜ್ ಮಾಡೋಕೆ ಹೊರಟಿದ್ದೀರಾ ಆಗಿದ್ರೆ. ಖಂಡಿತ. ಓಕೆ. ಸಿನಿಮಾ ಅಂತ ಬಂದಾಗ ಕ್ಯಾರೆಕ್ಟರ್ಗಳನ್ನು ಮೆಚ್ಚೋದು, ಕ್ಯಾರೆಕ್ಟರ್ಗಳಿಗೆ ಪ್ರಶಂಸೆಯನ್ನು ಕೊಡೋದು, ಇವನ್ನೆಲ್ಲ ಯಾವ ರೀತಿ ತಗೋತೀರಾ ಸರ್? ಗೊತ್ತಿದೆ ಸರ್, ಸಿನಿಮಾ ನಾವು ಎಂಟರ್ಟೈನ್ಮೆಂಟ್ಗೆ ಮಾಡೋದು ಸರ್. ಓಕೆ. ಇದರಲ್ಲಿ ಏನು ಒಳ್ಳೇದು ಕಲಿಯೋಕೆ ಇಷ್ಟ ಎಲ್ಲ ಬಿಟ್ಟಾಕಿ ಎಂಟರ್ಟೈನ್ಮೆಂಟ್, ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಿಮಗೆ ಒಂದು 2-2.5 ಗಂಟೆ ನಾವು ನಿಮ್ಮ ಮೈಂಡ್ನ ಫ್ರೆಶ್ ಮಾಡಬೇಕು, ಅಷ್ಟೇ ನನ್ನ ಕೆಲಸ. ಓಕೆ. ಅದಷ್ಟೇ ತಲೆ ಇಟ್ಕೊಂಡು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದು ಒಳ್ಳೇದು. ಒಳ್ಳೇದ ತಗೊಳ್ಳಿ, ಕೆಟ್ಟದ್ದು ಬಿಟ್ಟಾಕಿ. ಓಕೆ ಸರ್. ಹೀರೋಯಿನ್ ಅಂತ ಬಂದಾಗ ಮೇಡಮ್, ನಿಮ್ಮ ಕ್ಯಾರೆಕ್ಟ್ರು ಕಥೆಯನ್ನು ಕೇಳಾಯಿತು, ಶೂಟಿಂಗಿಗೆ ಹೋದಾಯಿತು, ಫಸ್ಟ್ ಸೀನ್ ಯಾವುದಾಗಿತ್ತು? ಫಸ್ಟ್ ಸೀನ್ ಮಂಗಳೂರಲ್ಲಿ ಶೂಟ್ ಮಾಡಿದ್ದು ನಾವು. ಒಂದೇ ದಿನ ಶೂಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಮತ್ತೆ ನಾನು ಪುನಃ ಮಂಗಳೂರಿಗೆ ಹೋದೆ. ಅದು ಸ್ಟಾರ್ಟಿಂಗೇ ಅವ್ರು ಅಂದರೆ ಕತೆ ಎಕ್ಸ್ಪ್ಲೇನ್ ಮಾಡಿರೋ ರೀತಿಯಲ್ಲಿ, ಆಮೇಲೆ ತುಂಬ ಲೇಟರ್ ಆಗೋ ಸೀನ್ಸ್ನ ನಾವು ಶೂಟ್ ಮಾಡಿದ್ದು. ಅಂದರೆ ಸ್ಟಾರ್ಟಿಂಗ್ ಒಂದು ಫ್ಲೋ ಅಲ್ಲಿ ಹೋದರೆ ಅದೊಂದು ಕ್ಯಾರೆಕ್ಟರ್ ಕ್ಯಾರಿ ಆಗ್ತಾ ಹೋಗುತ್ತೆ. ಇದು ಮುಂಚೆ ಬೇರೆದು ಮಾಡಿ ಆಮೇಲೆ ಪುನಃ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಕ್ಯಾರೆಕ್ಟರ್ ಇದೆ ಆ್ಯಕ್ಚುಲಿ, ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ ನನಗೆ. ಕಿಶನ್ ಅವ್ರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಡಾನ್ಸರ್, ಎಲ್ಲರಿಗೂ ಗೊತ್ತು ಕಿಶನ್. ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರ ಜೊತೆ ಒಂದು ಸೀನ್ ಇತ್ತು ನಂದು, ಅದೇ ಫಸ್ಟ್ ಸೀನ್. ಅಂದ್ರೆ ಅವರು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಾಗಿದ್ರೆ? ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ಪ್ರೀತಿ ಸಿಂಪಲ್ ಲವ್ ಸ್ಟೋರಿ ಅಂತ ಹೇಳಿದ್ರಿ. ಸಿಂಪಲ್ ಲವ್ ಸ್ಟೋರಿ ಅಂತ ಬಂದ ತಕ್ಷಣ ಒಂದು ಹಾಸ್ಯ ಅನ್ನೋದಲ್ಲಿ ಇರಲೇಬೇಕಾಗುತ್ತೆ. ಸಿನಿಮಾ ಅಂತಂದರೆ ಹಾಸ್ಯ ಇರಲೇಬೇಕಾಗುತ್ತೆ, ಫ್ರೆಂಡ್ಸ್ ಸರ್ಕಲ್ ಅನ್ನೋದು ಇರಲೇಬೇಕಾಗುತ್ತೆ ಪ್ರೀತಿ ಮಾಡುವಾಗ. ನಿಮ್ಮ ಸಿನಿಮಾದಲ್ಲಿ, ಕಲ್ಟ್ ಸಿನಿಮಾದಲ್ಲಿ ಈ ಫ್ರೆಂಡ್ ಸರ್ಕಲ್ ಆಗಲಿ, ಹಾಸ್ಯ ಆಗಲಿ, ಯಾರು ನಿಭಾಯಿಸಿದೆ? ಆಲೋಕ್, ನಮ್ಮ ಆಲೋಕ್ ಅವರು ಒಂದು ಫ್ರೆಂಡ್ ಕ್ಯಾರೆಕ್ಟರ್ನ ಅವರು ಸಿನಿಮಾ ಇದ್ರಲ್ಲೂ ಕೂಡ ಇದ್ದಿರ್ತಾರೆ. ಅವರು ಡಿಜೆ, ರ್ಯಾಪರ್ ಟೈಪ್ ಡಿಜೆ ಟೀಮ್. ಓಕೆ. ಸೊ ನನ್ನ ಫ್ರೆಂಡ್ ಆಗಿರ್ತಾರೆ ಕ್ಯಾರೆಕ್ಟರ್. ಅಂದರೆ ನೀವು ಅಲ್ಲಿ ಗಿಟಾರ್ ಹಿಡಿದಿರೋದು, ಅಲೋಕ್ ಅವರು ಡಿ ಜೆ ಆಗಿರೋದು, ಇದೆಲ್ಲ ಎಲ್ಲೋ ಸಿಂಕ್ ಆಗ್ತಾ ಇದೆ. ನೀವು ಹಾಕಿರೋ ಡ್ರೆಸ್ ಆಗಿರ್ಬೋದು, ಒಬ್ಬ ಡಿ ಜೆ ಅಂದರೆ ಒಬ್ಬ ಸಿಂಗರ್ ಥರ ಕಾಣಿಸ್ತಾ ಇದ್ದೀರಾ, ನಿಜನದು? ಗೊತ್ತಿಲ್ಲ ಸರ್, ನೋಡಿ ಸಿನಿಮಾ ನೋಡಿ. ಅಲ್ಲ, ನೀವು ಕತೆ ಬಿಟ್ಕೊಡ್ತಾನೆ ಎಲ್ಲ ಒಂಚೂರು ಪಿನ್ ಪಾಯಿಂಟ್ ಬಿಟ್ಕೊಟ್ಬಿಟ್ರೆ ಮಜಾ ಹೊಟ್ಟೋಗುತ್ತಲ್ಲ ಸರ್, ಬಿಟ್ಕೊಟ್ರೆ ಮಜಾ ಹೊಟ್ಟೋಗುತ್ತೆ. ಎಸ್ ಸರ್. ಕತೆ ಅಂದಾಗ ನೀವು ನೋಡ್ತಾ ಇದ್ದೀರಾ, ಈಗ 2000 ಆದಮೇಲೆ ಆಫ್ಟರ್ ಕರೋನಾ 20 ಆದಮೇಲೆ ಬರ್ತಾ ಇರೋದೇ ಕತೆ ಓರಿಯೆಂಟೆಡ್ ಸಿನಿಮಾ. ಯಾವ ಸ್ಟಾರು, ಯಾವ ಹೀರೋ, ಯಾರು, ಏನು ಅನ್ನೋದಿಲ್ಲ. ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸಿನಿಮಾಗಳು ಕತೆ ಇಲ್ಲಪ್ಪ, ಎಂಥ ಸ್ಟಾರ್ ಬಂದು ಕತೆ ಇಲ್ಲ ಅಂತಲೇ ಹೇಳ್ತಾ ಇರೋದು ನೀವು ಕೇಳ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ. ಕತೆ ಎಷ್ಟು ಇಂಪಾರ್ಟೆಂಟ್ ಸರ್ ಸಿನಿಮಾಕ್ಕೆ? ಜೀವನ ಸಿನಿಮಾದು ಅದೇ ಮೇನ್ ಫೌಂಡೇಶನ್. ಅದ್ರ ಮೇಲೆ ನಾವು ಬಿಲ್ಡಿಂಗ್ ಜೋಡಿಸ್ಕೊಂಡು ಹೋಗೋದು. ಕತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕತೆ ಇದ್ದರೆ ಒಂದು ಕ್ಲಾರಿಟಿ ಇರುತ್ತೆ, ನಾವು ಯಾವ ಥರ ಇನ್ನೂ ಚೆನ್ನಾಗಿ ಹೆಂಗೆ ತೆಗಿಬೋದು, ಇನ್ನೂ ಯಾವ್ಯಾವ ಥರ ನಾವು ಎಕ್ವಿಪ್ಮೆಂಟ್ ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಶೂಟಿಂಗ್ ಮಾಡ್ಬೋದು, ಆರ್ಟಿಸ್ಟ್ ಯಾರನ್ನ ನಾವು ಹಾಕ್ಕೊಳ್ಬೇಕು, ಯಾರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ, ಅಷ್ಟು ಮೇನ್ ಕತೆ ಫೌಂಡೇಶನ್. ಅದು ತುಂಬ ಇಂಪಾರ್ಟೆಂಟ್. ಓಕೆ. ಎಲ್ಲ ಶೂಟಿಂಗ್ ಎಲ್ಲ ಆದಮೇಲೆ ಈಗ ನಡೀತಿರೋ ಪ್ರಸಂಗಕ್ಕೆ ಬಂದಾಗ, ಎಲ್ಲ ಶೂಟಿಂಗ್ ಆಗುತ್ತೆ, ಪ್ರಚಾರಕ್ಕೋಸ್ಕರ ಓಡಾಡ್ತೀರಾ ಹೀರೋಯಿನ್ಗಳು, ಅದು ಹೇಗಿರುತ್ತೆ ಅಂದರೆ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ. ನನ್ನ ಸಿನಿಮಾನ ನಾನು ಹೊತ್ತು ನನ್ನ ಕನಸನ್ನು, ನನ್ನ ಸಿನಿಮಾನ ಕೂಸಾಗಿ ರೆಡಿ ಮಾಡ್ಕೊಂಡು ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಅಂತ ನೀವು ತಗೋಬರ್ತೀರಾ. ಇಡೀ ತಂಡ ನಿಂತಿರುತ್ತೆ ಅದಕ್ಕೋಸ್ಕರ. ಅದಕ್ಕೆ ಆಪೋಸಿಟ್ ಯಾವುದೋ ಒಂದು ತಂಡ ರೆಡಿಯಾಗಿ ಜಸ್ಟ್ ಒಂದು ಮಿನಿಟಲ್ಲಿ ಎಲ್ಲರ ಮೊಬೈಲ್ಗಳಿಗೆ ಬರುವಂಥದ್ದು ಪೈರಸಿ ವಾದ ನೋಡ್ತಾ ಇದ್ದೀರಾ ನೀವು. ಇದಕ್ಕೆಲ್ಲ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ನೀವು? ಸಿಂಪಲ್ ವೇ ಸರ್, ಅದು ಪೈರಸಿ ಏನೋ ಒಂದಷ್ಟು ಕಂಪನಿಗಳಿದೆ, ಒಂದಷ್ಟು ಅಮೌಂಟ್ ಎಲ್ಲ ಕೇಳ್ತಾರೆ, ಕೊಡ್ತೀವಿ ಅಷ್ಟೇ ಸರ್. ಅದಕ್ಕೆ ಯಾವ್ದು ಫುಲ್ ಸ್ಟಾಪ್ ಇಲ್ಲ ಸರ್. ಅದು ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ, ಟೆಕ್ನಾಲಜಿ ಹಿಂದಕ್ಕೆ ಹೋದ್ರೆ ಸಿಡಿಗಳು ಬರ್ತಿತ್ತ ಸರ್. ಸಿಡಿಗಳು ಬರ್ತದೆ, ಹೌದು. ಪೈರಸಿ ಸಿಡಿಗಳು ಬರ್ತದೆ. ₹20 ನಾನೇ ತಗೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಹೌದು. ಓಕೆ. ಚಿಕ್ಕ ಬುದ್ಧಿ ಇರಲಿಲ್ಲ, ಸಿನಿಮಾ ನೋಡ್ಬೇಕಂತ ಆಸೆ ಇತ್ತು, ಮನೇಲಿ ಥಿಯೇಟರ್ ಹೋಗಿ ಬಿಡ್ತಾ ಇರಲಿಲ್ಲ, ಸಿನಿಮಾ ನೋಡ್ಬೇಕಿತ್ತು. ಆ ಥರ ಎಲ್ಲ ಮಾಡಿ ನಾನು ನೋಡಿದ್ದೀನಿ. ಸೊ ಅವಾಗ ಆ ಕಾಲದಿಂದ ಅದು ನಡ್ಕೊಂಡು ಬಂದಿರತ್ತು. ಇದು ಇವಾಗ ಟೆಕ್ನಾಲಜಿ ಗುರುವಾಗಿರುತ್ತೆ. ಈಗ ಟೆಲಿಗ್ರಾಮು, ಸೋಷಿಯಲ್ ಮೀಡಿಯಾ, ಅದು ಇದಕ್ಕೆ ಫುಲ್ ಸ್ಟಾಪ್ ಸಾಧ್ಯನೇ ಇಲ್ಲ ಸರ್. ಆಗುತ್ತೆ. ಕರ್ನಾಟಕ ಆರ್ಟಿಸ್ಟ್ಗಳು ಅಲ್ಲ, ಸ್ಟಾರ್ಗಳು ಅಲ್ಲ, ಇಡೀ ಇಂಡಿಯಾದ ಎಲ್ಲ ಹೀರೋಗಳು, ರಾಜಕಾರಣಿಗಳ ಜೊತೆ ಹಿಂಗೆ ನಿಂತ್ಕೊಂಡು ಒಂದ್ಸತಿ ಹೋಗ್ಬಿಟ್ಟು ಸಭೆಯಲ್ಲಿ ಮಾತಾಡಿದ್ರೆ ಅದಕ್ಕೇನೋ ಪರಿಹಾರ ಸಿಗುತ್ತೆ, ಇಲ್ಲ ಅಂದ್ರೆ ಪರಿಹಾರ ಸಿಗಲ್ಲ. ಯಾವ ಸಿನಿಮಾ ಆಗಿಲ್ಲ ಸರ್ ಪೈರಸಿ? ಎಲ್ಲ ಸಿನಿಮಾಗಳು ಆಗಿದೆ. ಸಣ್ಣ ಸಿನಿಮಾಯಿಂದ ದೊಡ್ಡದು ಸಿನಿಮಾ ಎಲ್ಲ ಸಿನಿಮಾಗಳು ಆಗ್ತವೆ. ಹೆಂಗೆ ನಿಲ್ಲಿಸ್ತೀರಾ ನೀವು?
ನಿಲ್ಸಕ್ಕಾಗಲ್ಲ, ಜಸ್ಟ್ ಏನಾದರೂ ಹೇಳ್ಬೋದು ಅದ್ರ ಬಗ್ಗೆ ಅಂತಂದರೆ. ಅಷ್ಟೇ ಸರ್. ಅದು ಪೈರಸಿ ಕಂಪನೀಸ್ಗಳು ಬರುತ್ತೆ, ಈ ಥರ ಪ್ರೈವೇಟ್ ಲಿಂಕ್ಸ್ ಎಲ್ಲ ಒಳಗಡೆ ಅಪ್ಲೋಡ್ ಆದಾಗ ಅವ್ರಿಗೆ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನು ಇನ್ಸ್ಟೆಂಟ್ ಆ್ಯಕ್ಷನ್ ತಗೊಂಡು ಅದನ್ನು ತೆಗಿತಾರೆ ಅಷ್ಟೇ. ಸರ್, ಇಬ್ಬರಿಗೂ ಇದೇ ಪ್ರಶ್ನೆ. ಒಂದು ಸಿನಿಮಾ ಕತೆ ಬಂತು, ಒಂದು ಸಿನಿಮಾ ನಾನು ಕಾಸ್ಟಿಂಗ್ ಆಗ್ತಾ ರೆಡಿ ಮಾಡ್ತಿದ್ದಾರೆ, ನಾನು ತಗೊಂಡಿದ್ದಾರೆ ಅಂತ ಅಂದಾಗ ಯಾರಾದರೂ ಹಿರಿಯರು ಆಗಿರ್ಬೋದು, ಅದು ನಿರ್ದೇಶಕ ಆಗಿರ್ಬೋದು, ನಟರಾಗಿರ್ಬೋದು, ಅಥವಾ ಮನೆಯವರಾಗಿರ್ಬೋದು, ಅವ್ರಿಗೆ ಹೋಗಿ ಈ ಥರ ಕತೆ ಬಂದಿದೆ, ನಾನು ಏನು ಮಾಡ್ಬೋದು, ನಾನು ಪ್ರಿಪೇರ್ ಆಗ್ತೀನಿ ಅನ್ನೋ ಒಂದು ಪ್ರಶ್ನೆ ಇಟ್ಟು ಡಿಸ್ಕಸ್ ಮಾಡಲ್ಲ ಸರ್, ಯಾರ ಹತ್ರನೂ ಮಾಡಲ್ಲ, ನಿಮ್ದು ಓನ್ ಡಿಸಿಷನ್. ನನಗೆ ಇಷ್ಟ ಆಗೋದು ಪಕ್ಕ ಮಾಯಕವ್ರದ್ದು ಅಷ್ಟೇ ಅನ್ಕೊಂತೀನಿ. ಹೌದಾ ಮೇಡಮ್? ಅಂದರೆ ಮನೆಯವ್ರ ಹತ್ರನೂ ಡಿಸ್ಕಸ್ ಅಮ್ಮ ಮಾಡಲ್ಲ? ಕೇಳ್ತಾರೆ, ಕತೆ ನನ್ನ ಜೊತೆನೆ ಕೂತ್ಕೊಂಡು ಕೇಳ್ತಾರೆ, ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ನಂದೇ. ನಿಮ್ದೇನೆ? ಸಿನಿಮಾ ಅಂತಲ್ಲ, ಇಡೀ ಜೀವನ ಏನ್ ಬಂದ್ರು ಡಿಸಿಷನ್ ನಂದೇ ಇರುತ್ತೆ. ಯಾಕೆಂದರೆ ಒಂದೊಂದು ಕ್ಯಾರೆಕ್ಟರ್ಗಳಿಗೆ ಟಿಪ್ಸ್ಗಳನ್ನ ತೊಗೋಬೇಕಾಗತ್ತೆ, ಈ ಥರ ಚೇಂಜಸ್ ಆಗಬೇಕಂದಾಗ. ಬಟ್ ನಾನಿಲ್ಲ ಸರ್, ಆಗೋದೇ ಇಲ್ಲ. ನನಗೇನು ತಲೆ ಇದೆಯಾ, ನನಗೆ ಸರಿ ಅನಿಸ್ತಾ ನಾನು ಮಾಡ್ತೀನಿ ಅಷ್ಟೇ. ಅವ್ರು ನಿರ್ದೇಶಕರು ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಒಂದಷ್ಟು ಅಭಿಪ್ರಾಯಗಳು, ಒಂದಷ್ಟು ಇನ್ಪುಟ್ಸು, ಒಂದಷ್ಟು ಸಜೆಷನ್ಸು, ಇಂಪ್ರೊವೈಸೇಷನು ಅಷ್ಟೇ. ಯಾಕೆಂದರೆ ದರ್ಶನ್ ಸರ್ ಜೊತೆ ನೀವು ತುಂಬ ಕ್ಲೋಸ್ ಇರ್ತೀರ. ನಾವು ಕೇಳ್ದಂಗೆ ಅಲ್ಲೇ ಆಪ್ತರು ಹೇಳ್ದಂಗೆ ಜೈದ್ ಖಾನ್ ಅವ್ರಿಗೆ ಒಂದೊಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ದರ್ಶನ್ ಸರ್. ವಿಷಯಕ್ಕೆಲ್ಲ ಕೊಡ್ತಾರೆ, ಬೇರೆ ವಿಷಯಕ್ಕೆಲ್ಲ. ಸಿನಿಮಾ ವಿಷಯ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ಆಮೇಲೆ ನಾನು ಯಾವ ಥರ ಪಾತ್ರಗಳು ಮಾಡಬೇಕು, ಈಗ ನಾನು ಮಾಡಬೇಕಾಗಿರೋದು. ಎಸ್, ಹೌದು. ಅದನ್ನು ನಾನು ಅದನ್ನು ಇಂಟೇಕ್ ಮಾಡಿದ್ರೆ ನನ್ನ ಔಟೇಕ್ ಅಂದರೆ ನನ್ನಿಂದ ಹೊರಗಡೆಯಿಂದ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೆ ಆ ವಿಷಯಗಳಿಲ್ಲ. ಇಲ್ಲ, ಬೇರೆ ವಿಷಯಕ್ಕೆ ಎಲ್ಲ ಕಡೆ ಟಿಪ್ಸ್ ಕೊಡ್ತಾರೆ. ಹೆಂಗೆ ಇರಬೇಕು, ಏನು ಮಾಡಬೇಕು, ಕೆಲಸ ಮಾಡ್ತಿರ್ಬೇಕು, ಹಿಂಗೆ ಬಿಹೇವ್ ಮಾಡಬೇಕು, ಹಂಗೆ ಅದೆಲ್ಲ ಬೇರೆ. ಸಿನಿಮಾ ಅದಕ್ಕಲ್ಲ ಸರ್. ಇನ್ನು ಪ್ರಚಾರ ಅಂತ ಬಂದಾಗ ಊರೂರು ಹೋಗ್ತಾ ಇದ್ದೀರಾ, ಹುಬ್ಬಳ್ಳಿ ಹೋಗಿ ಬನ್ನಿ, ಚಿತ್ರದುರ್ಗ ಮತ್ತೊಂದಷ್ಟು ಕಡೆ ಎಲ್ಲ ಹೋಗಿ ಬಂದ್ರಿ. ಅಲ್ಲಿ ಹೇಗಿದೆ ಸರ್ ರಿಯಾಕ್ಷನ್ ಎಲ್ಲ ಹೇಗಿದೆ? ತುಂಬ ಅದ್ಭುತವಾಗಿದೆ ಸರ್ ಪ್ರಚಾರ, ಪ್ರಮೋಷನ್ಸು. ಈಗ ನಾನು ಇಲ್ಲಿವರೆಗೂ ಎಲ್ಲೂ ಹೋಗಿ ಬಂದು ಜನ ಸಾಗರ ಅಂತಾನೆ ಹೇಳ್ಬೋದು. ತಾವೆಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ನೋಡಿದ್ದೀರಾ. ಅದು ಆಟ ಅಲ್ಲ ಸರ್ ಅದು. ಯಾಕಂದ್ರೆ ನಾವು ಎಷ್ಟೇ ಇದ್ರು ಹೊಸಬರಿಗೆ ಇಷ್ಟೊಂದು ಜನ ಸೇರ್ಕೊಂಡು ಬರ್ತಿದ್ದಾರೆ ಅಂದರೆ ಅದು ನಂದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ, ಅಥವಾ ನಂದು ಬೆಳಕಿನ ಕವಿತೆ ಹಾಡಿನ ಒಂದಷ್ಟು ಜನ ಅಭಿಮಾನಿಗಳು ಬರ್ತಾರೆ. ಆಮೇಲೆ ಈ ಸಿನಿಮಾದು ನಂದು ಟೀಸರ್ ಆಗ್ಬೋದು, ಸಾಂಗ್ಗಳು ತುಂಬ ಅದ್ಭುತ ವರ್ಕ್ ಆಗಿರೋದ್ರಿಂದ ಜನ ಮುಂದೆಯಿಂದ ಬರ್ತಿದ್ದಾರೆ ಸರ್. ಜನಕ್ಕೆ ಏನ್ ಬೇಕಾಗಿರೋದು ಪ್ರೀತಿ. ಈಗ ನಾವು ಅವ್ರ ಬಾಗ್ಲ ಹತ್ರ ಹೋದ್ಮೇಲೆ ಹೋಗಲ್ಲ ಅಂತಾರ, ಪ್ರೀತಿನೇ ಕೈ ಚಾಚೋದೆ. ನಾವುಗಳು ಹೋಗಲ್ಲ, ನಾವು ಕಂಫರ್ಟ್ ಝೋನ್ ನನ್ನೊಂದು ನಿರಂತರಗಳಿಂದ ನಾವುಗಳು ಹೋಗಲ್ಲ. ಅದೆಲ್ಲ ಪಕ್ಕಕ್ಕೆ ಇಟ್ಟು ನಾನು ಅದಕ್ಕೆ ಅವ್ರ ಬಾಗ್ಲ ಹತ್ರ ಹೋಗಿರೋದು. ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಸರ್, ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಬಟ್ ನೀವು ಫಸ್ಟ್ ಸಿನಿಮಾ ಬಂದಾಗ ನಾನು ಪರ್ಸ್ನಲಾಗಿ ಅನ್ಕೊಂಡಿದ್ದೆ, ಜೈದ್ ಖಾನ್ ಅವರು ಒಂದೆರಡು ಸಿನಿಮಾ ಮಾಡ್ತಾರೆ, ಪೊಲಿಟಿಕಲ್ ಕೆರಿಯರ್ ಹೆಂಗಿದು ಬ್ಯಾಕ್ಗ್ರೌಂಡಲ್ಲಿದೆ, ಕಂಟಿನ್ಯೂ ಪೊಲಿಟಿಕಲ್ ಕೆರಿಯರಿಗೆ ಹೋಗ್ತಾರೆ ಅನ್ನೋದು ನನ್ನ ಭಾವನೆ ಇತ್ತು. ಏನು ಅನ್ಸುತ್ತೆ ಸರ್, ಇವತ್ತು ಓಪನ್ ಕ್ವಶನ್ ಹೇಳ್ತೇನೆ, ಎಲ್ಲೂ ಈ ಥರ ಉತ್ತರ ಕೊಟ್ಟಿದ್ದೆ. ನಾನೇನು ರಾಜಕೀಯದಲ್ಲಿ ಎಲ್ಲೋ ಒಂದು ಅಭ್ಯರ್ಥಿಯಾಗಿ ಗೆಲ್ಲಬೇಕು ಅಂದ್ರೆ ನನಗೆ ಸಿನಿಮಾ ಫೀಲ್ಡ್ ಬೇಕಾಗಿತ್ತ. ಎಸ್, ಅದೇ ಬರ್ತಾ ಇದ್ದೀನಿ ಇವಾಗ. ಓಪನ್ ಆಗಿ ಸವಾಲ್ ಕೇಳ್ತಿದ್ದೀನಿ ಸರ್. ಹೌದು, ಅಂದರೆ ಒಂದೊಂದು ಒಬ್ಬೊಬ್ಬರ ಅಭಿಪ್ರಾಯ ಆಗಿದೆ. ತುಂಬಾ ಒಳ್ಳೆ ದೊಡ್ಡ ಮಟ್ಟ ಹೆಸರು ಮಾಡಿದ್ದಾರೆ ಸರ್. ಹೌದು, ನನ್ನ ತಂದೆ ಹೆಸರು ಬ್ರ್ಯಾಂಡ್ ಇದೆಯಲ್ಲ ಸರ್, ನಾನು ಇವತ್ತು ಡಿಸೈಡ್ ಮಾಡಿದ್ರೆ ನಾಳೆ ಗೆಲ್ಕೊಂಡು ಬರ್ತೀನಿ ಸರ್. ನನಗೆ ಸಿನಿಮಾ ಫೀಲ್ಡ್ ಬೇಕಾಗಿಲ್ಲ ಸರ್, ಅಷ್ಟು ಒಳ್ಳೆ ಹೆಸರು ನಮ್ಮ ಪಕ್ಷದಲ್ಲಿ. ಸೊ ಅದಕ್ಕೆ ನನಗೆ ಈ ಫೀಲ್ಡ್ ಬಂದು ಆ ಕಡೆ ಜಮ್ ಮಾಡೋಕೆ ಏನು ಅವಶ್ಯಕತೆ ಇಲ್ಲ. ತಂದೆಯವ್ರು ಏನು ಹೇಳ್ತಾರೆ ಸರ್ ಸಿನಿಮಾ? ತಂದೆಗೆ ಇಷ್ಟ ಇಲ್ಲ ಫೀಲ್ಡ್. ಓಕೆ, ಅವ್ರಿಗೆ ಈ ಫೀಲ್ಡ್ಗೆ ಹೋಗಿ ಅವ್ರಿಗೆ ಇಷ್ಟ. ನನ್ನ ತಂದೆಗೆ ಅಂತ ಅಲ್ಲ, ನನಗೆ ಇಡೀ ಕುಟುಂಬಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೋಗ್ಲಿ, ತಂದೆಯವ್ರು ಸಿನಿಮಾ ನೋಡ್ತಾರ? ನೋಡಿದ್ದಾರೆ, ನಿಮ್ದು ನೋಡ್ತಾರೆ, ನಂದು ನೋಡಿದರೆ. ಅವ್ರ ಅಣ್ಣ ಅವ್ರದ್ದು ಜಾಸ್ತಿ ಸಿನಿಮಾ ನೋಡೋದು. ಓಕೆ, ವಿಷ್ಣುವರ್ಧನ್ ಸರ್ದು, ಅಣ್ಣ ಅವ್ರದ್ದು ಎಲ್ಲ ಜಾಸ್ತಿ ಅವ್ರ ಸಿನಿಮಾಗಳು ನೋಡೋದು ಜಾಸ್ತಿ. ಇತ್ತೀಚೆಗೆ ದರ್ಶನ್ ಸರ್ದು ತುಂಬಾ ರೆಕಮೆಂಡ್ ಮಾಡಿದ್ರೆ ನೋಡ್ತಾರೆ, ಬಟ್ ಹಳೆ ಸಿನಿಮಾಗಳು ಅವ್ರು ಜಾಸ್ತಿ ನೋಡೋದು. ನನ್ನ ಸಿನಿಮಾ ನೋಡಿದ್ದಾರೆ. ಓಕೆ ಮೇಡಮ್, ನಿಮ್ಮ ಮನೇಲಿ ಹೇಗಿದೆ ಈ ರೀತಿ ಸಿನಿಮಾಗೆ ಬಂದಿರೋದಕ್ಕೆ? ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಯಾರ ಮನೇಲೂ ಇಷ್ಟ ಇರಲ್ಲ, ಒಬ್ಬರೇ ಮಗಳಿರ್ತಾಳೆ, ಅಯ್ಯೋ ಬೇಡಪ್ಪ ಜೋಪಾನವಾಗಿ ಬೆಳೆಸೋಣ ಅಂತೆಲ್ಲ ಇರುತ್ತೆ. ಯಾಕಂದರೆ ಇಂಡಸ್ಟ್ರಿ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಅದು ಇಂಡಸ್ಟ್ರಿ ಅಂತೆಲ್ಲ, ಯಾವುದೇ ನೀವು ಕ್ಷೇತ್ರ ತಗೊಂಡ್ರು, ಯಾವುದೇ ಒಂದು IT ಕಂಪ್ನಿ ಇರ್ಬೋದು, ಯಾವುದೇ ಬ್ಯಾಕ್ಗ್ರೌಂಡ್ ಇದ್ರೂ ಅಲ್ಲಿ ಇದ್ದೇ ಇರುತ್ತೆ. ಅಮ್ಮಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ, ಬಟ್ ನನ್ನ ಹಠ ಇತ್ತು. ನನಗೆ ನನಗೆ ಬುದ್ಧಿ ಬದ್ದಂಗಿದ್ದ. ನಾನು ನೋಡ್ಕೊಂಬಂದಿರೋ ಸಿನಿಮಾಗಳು ಬರೀ ನಾನು ಹೀರೋಯಿನ್ ಆಗ್ಬೇಕು ಬಿಟ್ರೆ ನಂಗೆ ಇನ್ನೇನು ಡಿವಿಯೇಷನ್ಸ್ ಇಲ್ಲ, ಅದೇ ನನ್ನ ಗೋಲ್, ಎಂಡ್ ಗೋಲ್ ಅದೇ ಅಂತ. ಸೊ ಅದು ಹಾಗೆ ದೇವ್ರು ನನಗೆ ಅವಕಾಶನೂ ಕೊಟ್ಟರು. ನಾನು ಡೈರೆಕ್ಟ್ 2021 ಔಟ್ಪುಟ್ ಆಗಿ, ಇಂಜಿನಿಯರಿಂಗಿಂದ ಔಟ್ಪುಟ್ ಆಗಿ ಸೀದಾ ನಾನು ಸೆಟ್ಗೆ ಹೋಗಿದೆ ಹೊರತು ಎಲ್ಲೂ ಆಫೀಸ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸೊ ಅದೇ ರೀತಿ ನನಗೆ ದೇವ್ರು ಕೂಡ ಅವಕಾಶ ಮಾಡಿಕೊಟ್ರು. ಇವಾಗಲೂ ಕೂಡ ಇಬ್ಬರು ಕೂಡ ತುಂಬ ಸಪೋರ್ಟಿವ್ ನನಗೆ ಎಲ್ಲ. ಆ್ಯಕ್ಚುಲಿ ನಮ್ಮಪ್ಪ ಕ್ರಿಕೆಟರು, ಅವ್ರು ರಂಜಿ ಟ್ರೋಫಿಗೆಲ್ಲ ಕ್ರಿಕೆಟ್ ಆಡಿದ್ರು. ಅವ್ರ ಕಾರಣಾಂತರಿಂದ ಹಿ ಕುಡಂಟ್ ಸಕ್ಸೀಡ್. ಸೊ ಫ್ರೆಂಡ್ಸ್ ಎಲ್ಲ ತುಂಬ ಕಾಡಿಸ್ತಾರೆ, ನೀನು ಮಾಡಲಿಲ್ಲ, ನಿನ್ನ ಮಗಳು ಮಾಡ್ತೇಳಿ ಬಿಡು ಹೆಸರನ್ನ ಅಂತ. ಸೊ ಅವ್ರು ತುಂಬ ಸಪೋರ್ಟಿವ್, ಅವರೇ ನಂಗೆ ಪ್ರಪಂಚ. ಎಸ್, ನೈಸ್. ಸರ್,
ಬನಾರಸ್ಸಲ್ಲಿ ಡಬ್ಬಿಂಗ್ ಮಾಡಲಿಲ್ಲ, ಆ ಡಬ್ಬಿಂಗ್ ಮಾಡಲಿಲ್ಲ ಅನ್ನೋದೊಂದು ಪಾಯಿಂಟ್ನ ಇಟ್ಕೊಂಡು ನಾನು ಕನ್ನಡ ಕಲಿತೀನಿ, ಕನ್ನಡ ಕಲಿತು ಈ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಕಲ್ಟಿಂಗ್ಗೆ ಓನ್ ವಾಯ್ಸ್ ಕೊಟ್ಟಿದ್ದೀರಾ. ಎಲ್ಲಿ ರೆಡಿ ಆಗಿದ್ದು? ಎಲ್ಲಿ ವಿಡಿಯೋ ಆಗಿದ್ದಿಲ್ಲ ಸರ್, ಅವಾಗೂ ಕನ್ನಡ ಬರ್ತಾ ಇತ್ತು, ಕನ್ನಡ ಮಾತಾಡ್ತಿದ್ರಿ, ಸ್ವಲ್ಪ ಸ್ಪಷ್ಟವಾಗಿ ಸ್ಪಷ್ಟವಾಗುತ್ತೆ. ಅವಾಗ ಏನಂದ್ರೆ ನಾನು ಫುಲ್ ಸಿನಿಮಾ ಡಬ್ಬಿಂಗ್ ಮಾಡಿದೆ. ಎಲ್ಲೋ ಒಂದ್ ಕಡೆ ನನಗೆ ನಾನು ಕೂತ್ಕೊಂಡು ಸಿನಿಮಾ ನೋಡಿದಾಗ ಮುಸ್ಲಿಂ ಸ್ಲ್ಯಾಂಗ್ ಬರ್ತಾ ಇತ್ತು. ಎಸ್, ಹೌದು. ಆಮೇಲೆ ನನಗೆ ಅದು ಯಾಕೋ ಡೈಜೆಸ್ಟ್ ಆಗಿಲ್ಲ. ಅದಕ್ಕೆ ನನಗೆ ರೆಸ್ಟ್ ತಗೊಳ್ಳೋದು ಬೇಡ ಸರ್, ನೀವು ಬೇರೆಯವ್ರನ್ನ ಹಾಕಿ ಡಬ್ಬಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಮೇಲೆ ಹಂಗೆ ಫಿಕ್ಸ್ ಆದೆ ನಾನು. ನನ್ನ ಸಿನಿಮಾಗೆ ಡಬ್ಬಿಂಗ್ ಮಾಡೋದೇ ಬೇಡ ಗುರು, ಬೇರೆಯವ್ರ ಕೈಲಿ ಮಾಡಿಸ್ಕೊಂತ. ಆಮೇಲೆ ಹೋಗ್ತಾ ಹೋಗ್ತಾ ದರ್ಶನ ಆಗ್ಬೋದು, ಬೇರೆಯವ್ರೆಲ್ಲರೂ ಹೇಳಕ್ಕೆ ಶುರು ಮಾಡಿದ್ರು, ನೀನು ಸ್ಟಾರ್ ಆಗಿ ನಿಂತ್ಕೊಳ್ಬೇಕು, ನಿಮ್ಗೆ ಐಡೆಂಟಿಟಿ ಮಾಡ್ಕೊಬೇಕು ಅಂದ್ರೆ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಇರೋದು. ಅವ್ನು ಓನ್ ವಾಯ್ಸ್ ಇದ್ರೆ ಮಾತ್ರ ಇದಾಗುತ್ತೋ. ನೀನು ಈ ಥರ ಓಡೋಕೆ ಹೋಗ್ಬೇಡ, ಕಲಿ ಅಂತ ಹೇಳಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ವರ್ಕೌಟ್ ಮಾಡಿ ಇನ್ನು ಯಾವ್ಯಾವ ಥರ ನನ್ನ ಭಾಷೆನ ನಾನು ಇನ್ನೂ ಸ್ಪಷ್ಟತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಟೀಚರ್ಸ್ಗಳನ್ನ ಇಟ್ಕೊಂಡು ಹಿಂಗೆ ಡೈಲಿ ಮಾತಾಡ್ತಾ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಂಪ್ರೊವೈಸ್ ಮಾಡಿಕೊಂಡೆ ಈ ಸಿನಿಮಾ ಮಾಡಿದ್ವಿ. ಖುಷಿಯಾಗಿದೆ ಸರ್ ಇವಾಗ. ಓಕೆ, ಎಸ್ ಸರ್, ಇಬ್ಬರಿಗೂ ನೇರವಾದ ಪ್ರಶ್ನೆ. ಇಬ್ಬರು ಬೇರೆ ಬೇರೆ ಸಂದರ್ಶನಗಳು ಕೊಟ್ಟಾಗ ಹೇಳಿರೋಂಥ ಉತ್ತರ. ಮೇಡಮ್, ನಿಮ್ಮ ಹೆಸರು ಕೇಳಿದಾಗ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಅವ್ರ ಜೊತೆ ಸಿನಿಮಾ ಬೇಕಾ ಅಂತ ಒಂದೆಲ್ಲೋ ಒಂದು ಕಡೆ ಕಾಡ್ತಾ ಇತ್ತಂತೆ. ಅದನ್ನು ಮೀರಿ ಬಂದ ಶೂಟಿಂಗ್ ಎಲ್ಲ ಆಗಿದೆ. ಮೇಡಮ್, ಇವಾಗ ಹೇಗೆ ಅನ್ನಿಸ್ತಿದೆ ಅವ್ರ ಮುಂದೆನೇ ಹೇಳಬೇಕಂದಾಗ? ಎಲ್ಲ ಕಡೆ ಹೇಳಿರೋದು ಅದೇ. ಆಬ್ವಿಯಸ್ಲಿ ಒಂದು ಜಡ್ಜ್ಮೆಂಟ್ ಆಗಿನ ಟೈಮಲ್ಲಿ ನಾನು ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ, ಏನು ಜಡ್ಜ್ ಮಾಡಬಾರ್ದು ಯಾರನ್ನ ಅಂತ. ಅದೊಂದು ಸಸ್ಪಿಷಿಯಸ್ ವೇ ಅಲ್ಲಿ ಒಪ್ಕೊಂಡೆ. ಇವಾಗ 1 year, ಒಂದೂವರೆ ವರ್ಷ ಇವಾಗ ಜರ್ನಿ ಆದ್ಮೇಲಿಂದ ಆಬ್ವಿಯಸ್ಲಿ ಹಿ ಇಸ್ ನಾಟ್ ದ ವೇ ನಾನು ಹೇಗೆ ಅನ್ಕೊಂಡಿದ್ದೆ ಆ ಥರ ಇಲ್ಲ. ಅವರು ಅವ್ರಿಗಿರೋ ಬ್ಯಾಕ್ಗ್ರೌಂಡ್, ಅವ್ರಿಗಿರೋ ಸಂಪತ್ತಿಗೆ ಅವ್ರು ಇರೋ ರೀತಿ ತುಂಬ ವ್ಯತ್ಯಾಸ ಇದೆ. ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಟ್ ಪ್ರೊಫೆಷ್ನಲಿ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಆಮೇಲೆ ಭಾಷೆ ಮೇಲೆ ತುಂಬ ಪ್ರೀತಿ. ಸೊ ಅದಕ್ಕೋಸ್ಕರ ಅನಿಲ್ ಸರ್ಗೆ ಸ್ಕ್ರಿಪ್ಟ್ ಈ ಥರ ಆ ಥರ ಅವರೇ ನನ್ನಲ್ಲಿ ನಾನು ಏನು ಕ್ಯಾರೆಕ್ಟರ್ಸ್, ನನ್ನಲ್ಲಿ ಏನು ನಾನು ನೋಡ್ತೀನಲ್ವಾ, ಹಸುವು, ನಾನು ಈ ಥರ ಮಾಡಬೇಕು, ಕ್ಯಾರೆಕ್ಟರ್ನ ಈ ಥರ ಪೋರ್ಟ್ರೇ ಮಾಡಬೇಕು, ಹಿಂಗೆ ಮಾಡಿದ್ರೆ ಅದೆಲ್ಲ ಕ್ವಾಲಿಟೀಸ್ ನಾನು ಅವರಲ್ಲಿ ನೋಡ್ತೀನಿ ಇವಾಗ. ಎಸ್ ಸರ್, ಹೀರೋ ಅಂದ ತಕ್ಷಣ, ಒಬ್ಬ ನಟ ಅಂದ ತಕ್ಷಣ ಎದುರಿಗಿರೋ ನಟಿಗೂ ಕೂಡ ಅದೇ ರೀತಿ ಕಂಫರ್ಟಬಲ್ ಫೀಲ್ ಕೊಡಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಟನಿಗೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ನಟ ಎದುರಿಗಿರೋ ನಟ ಮಾಡೋ ಪಾತ್ರಗಳಾಗಿರ್ಬೋದು, ಅವ್ರು ಮಾಡೋ ಪರ್ಫಾರ್ಮೆನ್ಸು ನಟಿಗೆ ತೂಕವನ್ನು ಜಾಸ್ತಿ, ಇಬ್ಬರ ತೂಕದ ಹೊಡೆದಾಟ ತೆರೆ ಮೇಲೆ ಕಾಣುವಂಥದ್ದು. ನಿಮ್ಮ ಜೊತೆ ಇಬ್ಬರು ನಟಿಯರು ಇವಾಗ ಮಲೈಕ್ ಅವರು ಜೊತೆಲಿ ಕೂತಿದ್ದಾರೆ, ಹೇಗೆ ಅನ್ನಿಸ್ತದೆ? ನನಗೆ ಇಬ್ಬರಿಗೂ ಕೆಲಸ ಮಾಡೋಕೆ ನನಗೇನು ಕಷ್ಟ ಆಗಿಲ್ಲ. ಈಗ ರಕ್ಷಿತಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಈ ಸಿನಿಮಾದವರೇ ನನಗೇನು ಪರಿಚಯ ಆಗಿಲ್ಲ. ಅವ್ರು ನನಗೆ ಹಳೆ ಫ್ರೆಂಡ್ ಆಗಿದ್ದರಿಂದ ಒಂದು ಬಾಂಧವ್ಯ ಆಯಿತು, ಒಂದು ಬಾಂಡಿಂಗ್ ಇತ್ತು. ಅವಳು ಹೆಂಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಸಿನಿಮಾ ಮಾಡುವಾಗ ನಂಗೆ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ. ನಂಗೆ ಎಲ್ಲೊಂದು ಕಡೆ ಇತ್ತು, ಫ್ರೆಂಡ್ ಬೇರೆ, ಸೆಟ್ಗೆ ಬಂದಮೇಲೆ ಸ್ಟಾರೇ, ಹೊಸಬನೇ. ಆಮೇಲೆ ಅವಳು ಕೂಡ ಎಲ್ಲೂ ಆ ಥರ ನಡ್ಕೊಂಡಿಲ್ಲ. ಸೊ ನನಗೂ ಅದು ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ. ಮಲೈಕ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಮತ್ತು ಅವ್ರ ಫ್ರೆಂಡ್ಶಿಪ್ ಇಲ್ಲ, ಇಲ್ಲಿಂದಲೂ ಫ್ರೆಂಡ್ಶಿಪ್ ಆಗಿದ್ದು. ಸೊ ಹೋಗ್ತಾ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಯಿತು, ಒಂದು ಕಂಫರ್ಟ್ ಝೋನ್ ಬಂತು. ಆಮೇಲೆ ಅವಳ ಸ್ಪೀಡ್ ನನ್ನ ಸ್ಪೀಡ್ ತುಂಬ ಚೆನ್ನಾಗಿ ಮರ್ಜ್ ಆಯಿತು. ಈಗಂದ್ರೆ ಅವ್ರು ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ಬಂದ್ರಿಂದ ಅವ್ರು ತುಂಬ ಕ್ವಿಕ್ ಆಗಿದ್ರು, ನಾನು ಸ್ವಲ್ಪ ಕೆಲವೊಂದು ವಿಷಯಗಳು ತುಂಬ ಕ್ವಿಕ್. ಸೊ ಅದು ಒಂದು ಬಾಂಡಿಂಗ್ ವರ್ಕ್ ಆಯಿತು. ಸರ್, ರಂಗಾಯಣ ರಘು ಸರ್ ಬೇರೆ ಸಿನಿಮಾದ ಒಂದು ಸಂದರ್ಶನ ಕೊಡುವಾಗ ಒಂದು ಮಾತು ಹೇಳ್ತಾರೆ, ನಾವು ನಟರು ಹೆಂಗೆ ಅಂದರೆ ಆಪೋಸಿಟ್ ನಿಂತಿರ್ತಾರಲ್ಲ ಅವ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ನಟನೆಯನ್ನು ಶುರು ಮಾಡ್ತೀವಿ ನಾವು. ನೀವು ಈಗ ನೋಡಿದಾಗ ರಚಿತಾ ರಾಮ್ ಆಗಿರ್ಬೋದು, ಮಲೈಕ್ ಆಗಿರ್ಬೋದು, ಜೈದ್ ಖಾನ್ ಆಗಿರ್ಬೋದು, ಆಲೋಕ್ಯ ಆಗಿರ್ಬೋದು, ಅಚ್ಯುತಣ್ಣ ಆಗಿರ್ಬೋದು, ರಂಗಾಯಣ ರಘು ಸರ್, ಇವರೆಲ್ಲರೂ ನಟನೆಯಲ್ಲಿ ಮೀರಿಸಿದ ಕೈಗಳೇ. ನೀವಿಬ್ಬರು ಕಲಿಯುವಂಥದ್ದು ತುಂಬ ಇತ್ತು ಸರ್. ಅವರೆಲ್ಲರ ಕಿತ್ತಾಟದಲ್ಲಿ ನೀವು ಕಲ್ತದಂತ ನೀವಿಬ್ಬರು ಎಲ್ಲರಿಂದನೂ ಅಂದ್ರೆ ಒಂದು ನನ್ನ ರಕ್ಷಿತಾ ಹತ್ರ ನನಗೆ ತುಂಬಾ ಇಷ್ಟವಾದಂತ ಗುಣ ಆಯಮ್ಮಂತ ನನ್ಗೆ ಇದ್ದಿದ್ದೇನಂತಂದ್ರೆ, ಈಗ ಬೇರೆಯವ್ರ ಜೊತೆ ಅವ್ರು ಆಕ್ಟ್ ಮಾಡಿದಾಗ ಅಥವಾ ನನ್ನ ಜೊತೆ ಮಾಡಿದಾಗ ರಿಟೇಕ್ಸ್ ಜಾಸ್ತಿ ಕೊಡ್ತಾಗ ಆಯಮ್ಮ ಏನೂ ರಿಯಾಕ್ಟ್ ಮಾಡಲಿಲ್ಲ, ತುಂಬಾ ಕಾಪರೇಟ್ ಆಗಿ ಹ್ಯಾಂಡಲ್ ಮಾಡೋದು. ನಾನು ಹೇಳಿದೆ ಒಂದ್ಸತಿ, ಯಾಕೆ ನೀನು ಹಿಂಗೆ ಮಾಡ್ತಿದ್ದೆ, ಸ್ಟಾರ್ ಅಲ್ವಾ ನೀನು, ಬಿಡೋದ್ರಿಗೆ ಹೇಳಿದ್ರೆ ಡೂ ಬಿಡ್ತಾರೆ, ಬ್ಯಾಕ್ ಶಾಟ್ ಯಾರು ಅನ್ಕೊಂಡ್ರು ಗೊತ್ತೂ ಆಗಲ್ಲ, ಹಾಗೆ ನಿಲ್ಲಿಸ್ಬೋದಲ್ಲ. ಒಂದು ಕಾಲದಲ್ಲಿ ನಾವು ಬಂದಿದ್ದೀವಿ, ನಮ್ಮ ಸೀನಿಯರ್ ನನಗೆ ಸಪೋರ್ಟ್ ಕೊಡಬೇಕು, ಇವತ್ತು ನಾನು ಸ್ಟಾರ್ ಆಗಿದ್ದು. ಇವತ್ತು ನಾನು ಹಂಗೆ ಮಾಡಕ್ಕೆ ಹೋದ್ರೆ ಚೆನ್ನಾಗಿರಕ್ಕಿಲ್ಲ ಅಂತ ಅದನ್ನ ಅವ್ರ ಹತ್ರ ಅದನ್ನೇ ಕಲಿತೆ. ಇವ್ರ ಹತ್ರ ಏನು ಕಲಿತೆ ಅಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ಟೈಮ್ ಟು ಟೈಮ್ ಸೆಟ್ಗೆ ಬರಬೇಕು, ಕೆಲಸ ಮೇಲೆ ಟಕ್ಕಂತ ಹೊಡೋಗ್ಬಿಡ್ಬೇಕು. ನಾನು ಟೈಮ್ ಟೇಬಲ್ ಇಲ್ಲ ಸರ್, ನಮ್ಮ ತಲೆಯಲ್ಲಿ ಇರೋದು 10 ಗಂಟೆ ಅಂದ್ರೆ 10 ಗಂಟೆಗೆ ಬರ್ತೀನಿ. ಅದೊಂದು ಕಲ್ತಂಗ ಆಯ್ತು. ಕಲ್ತಂಗೇನಿಲ್ಲ ಸರ್, ತಲೆಯಲ್ಲಿ ಯಾವ ಚಿಕ್ಕದಲ್ಲಿ ಆಗ್ಬಿಟ್ಟವ್ರ ಲೇಟ್ ಹೋದ್ರೆ ವ್ಯಾಲ್ಯೂ ಜಾಸ್ತಿ ಅಂತ. ಲಾಸ್ಟ್ ಸರ್ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೋದ ಹಾಗೆ. ಸರ್, ರಂಗಾಯಣ ರಘು ಸರ್ ಹತ್ರ ಹೆಂಗ್ ಹೇಳ್ಬೇಕು ನಿಮಗೆ,
ಅವ್ರಿಗೆ ಡ್ರೆಸ್ಸಿಂಗ್ ಬೇಕಾಗಿಲ್ಲ ಸರ್. ಒಂದು ಅಳು ಸೀನ್ಸ್ ಇದ್ರೆ, ಇಮೋಷನ್ ಸೀನ್ಸ್ ಇದ್ರೆ ಅವ್ರು ತುಂಬಾ ಹೊರಗಡೆ ಹಾಕೊಂಡ್ಬಿಟ್ಟು ಆ ಕ್ಯಾರೆಕ್ಟರ್ ಹೊರಗಡೆ ಬರಲ್ಲ. ಅವರು ಕಟ್ ಅಂತ ಹೇಳಿದ್ರು ಹೊರಗಡೆ ಬರಲ್ಲ. ಅವರು ಅಂದ್ರೆ ಅಷ್ಟೊಂದು ಡೀಪ್ ಆಗಿ ಅವ್ರು ಹೋಗ್ಬಿಡ್ತಾರೆ. ಸೊ ಅದು ಒಂದು ನಂಗೆ ಕಲಿಬೇಕು ಅಂತ ಹೇಳಿ ತುಂಬಾ ಅದ್ರ ಬಗ್ಗೆ ಚರ್ಚೆ ಎಲ್ಲ ಆಯ್ತು. ಅದೀಗ ತುಂಬಾ ಇವಾಗ ಈಗ ಏನೇನೋ ಮಾಡ್ಬೇಕಂತ ಅದು ಅಂದ್ರೆ ಪ್ರಪಂಚ ಮರ್ತು ಬಿಡ್ಬೇಕು. ಜನಕ್ಕೆ ಎಲ್ಲಾನು ಮರ್ತು ಬಿಟ್ಟು ಅದ್ರ ಮೇಲೆ ಕ್ಯಾರೆಕ್ಟರ್ ಹೊರಗಡೆ ಹೋದ್ರೆ ನಿಮ್ಗೆ ಆ ಫೀಲಿಂಗ್ಸ್ ಎಲ್ಲ ಆಟೋಮ್ಯಾಟಿಕ್ಲಿ ನಿಮ್ಗೆ ಆ ಫೀಲಿಂಗ್ ಬರೋದು ಅಂತ ಹೇಳಿ. ಅಚ್ಚು ಸರ್ ಅವರ ಗುಣ. ಅಚ್ಚು ಸರ್ ನಾನು ಫಸ್ಟ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ, ಹೌದು. ಸೆಕೆಂಡ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಸೇಮ್ ಅವ್ರದ್ದು ಅಷ್ಟೇ ಡಿಸಿಪ್ಲಿನ್. ಆಮೇಲೆ ಅವ್ರ ಡೈಲಾಗ್ಸ್ ಮುಂಚೆ ಎಲ್ಲ ಓದಲ್ಲ. ಸೆಟ್ಟಿಗೆ ಬಂದ್ಬಿಟ್ಟು ನೀವು 2 ರೂಪಾಯಿ ಡೈಲಾಗ್ ಕೊಟ್ಟರು ಒಂದು 10 ಮಿನಿಟ್ಸ್ ಪ್ರಿಪೇರ್ ಬಂದ್ಬಿಡ್ತಾರೆ ಸರ್. ಅವ್ರಿಗಿರೋ ಸ್ಕೆಡ್ಯೂಲ್ಗೆ ಅಷ್ಟು ಪ್ರತಿಯೊಂದು ಸಿನಿಮಾದಲ್ಲೂ ಕಾಣಿಸ್ತಾ ಇರ್ತಾರೆ. ಹೌದು, ರೂಢಿ ಆಗೋಗ್ಬಿಟ್ಟು ಆ ಟೈಮಿಂಗ್ ಬ್ಯಾಲೆನ್ಸ್ ಮಾಡೋವಂಥದ್ದು, ಸುಮ್ಮನೆ ಟೇಕ್ ತಗೊಳ್ಳಲ್ಲ, ಮಾಡಬೇಕು, ಇದು ಮುಗೀತು ಅಷ್ಟೇ. ನಿಮ್ದು ಆಯ್ತೇನಪ್ಪ, ನೀರು ಕುಡ್ದಂಗೆ ಆಗೋದು. ಅವ್ರಿಗೆ ಆರ್ಟಿಸ್ಟ್ಗಳಿಗೆಲ್ಲ ಅವ್ರನ್ನ ಡೈಲಿ ಮಾಡಿ 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 ಹಾಗೆ ಅವ್ರು ಏನು ಮಾಡ್ತಾರೆ, ಸ್ಕ್ರಿಪ್ಟ್ ಓದ್ಕೊಂತಾರೆ, ಪಾಯಿಂಟ್ಸ್ ಓದ್ಕೊಂತಾರೆ, ಮೇಜರ್ ಡೈಲಾಗ್ಸ್ ಇದು ಇನ್ನು ಮಿಕ್ಕಿದೆಲ್ಲ ಅವ್ರನ್ನ ಮಸಾಲ ಡೈಲಾಗ್ ಹೇಳ್ತಾರೆ. ಪಕ್ಕ ಡೈಲಾಗ್ಗಳಲ್ಲ ಅವರು ಅವ್ರದಂತ ಕೆಲವೊಂದು ಮಸಾಲೆಗಳು ಹಾಕ್ಬಿಟ್ಟು ಅದನ್ನ ಕೊಟ್ಟರು ಅಂದರೆ ಡೈಲಾಗ್ ಹೇಳ್ತಾರೆ. ಸರ್, ಇನ್ನು ಸಿನಿಮಾ, ಪ್ರೀತಿಯ ಸಿನಿಮಾ ಅಂತಂದಾಗ ಗ್ರಿಪ್ ಕೊಡೋದೇ ಸಾಂಗ್ಗಳು. ನಿಮ್ಮದು ಒಂದು ಸಾಂಗ್ ಆಲ್ರೆಡಿ ಬಂದಾಗಿದೆ, ಇನ್ನೊಂದು ಸಾಂಗ್ ಹತ್ರದಲ್ಲಿ ಬರೋಕ್ಕೆ ರೆಡಿ ಆಗಿದೆ. ಸಾಂಗ್ಗಳ ಬಗ್ಗೆ ಸರ್ ಹೇಳ್ಬೇಕಂತಂದಾಗ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಹಾಡುಗಳು ಹಿಟ್ ಆಗಿದೆ. ಇನ್ನೊಂದು ನಂದು ರಚಿತನ ಒಂದು ಡ್ಯೂಯೆಟ್ ಸಾಂಗ್ ರೆಡಿ ಆಗಿದೆ. ಒಂದಿನ ಅಷ್ಟೇ ಬಿಡುಗಡೆ ಆಗುತ್ತೆ. ಸೊ ಅದನ್ನು ಜನ ತುಂಬಾ ಇಷ್ಟಪಡ್ತಾರೆ. ಅದನ್ನು ನಮಗೆ ಅದ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಯ್ಯೋಶಿನ ಹಾಡಂತೂ ಮೆಗಾ ಬ್ಲಾಕ್ ಬಸ್ಟರ್. ಹೌದು, ಈ ಹಾಡು ಅದಕ್ಕಿಂತ ಮೀರುತ್ತೆ ಅಂತ ನನಗೆ ನಂಬಿಕೆ. ಸರ್ ಮೇಡಮ್, ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಸ್ಟ್ರಿ ಏನಂದರೆ ಮಳೆಯಲ್ಲಿ ಮಾಡಿರೋ ಸಾಂಗು, ಈ ರೀತಿ ಭರತನಾಟ್ಯ ಡ್ರೆಸ್ ಹಾಕೊಂಡು ಮಾಡಿರೋ ಸಾಂಗು, ಆ ಎಂಟ್ರಿ ಸಾಂಗ್ ಅಂತ ನೀವು ಅಲ್ಲಿ ಬೇರೆ ಸಂದರ್ಶನ ಹೇಳ್ದಂಗೆ ಕೇಳಿದ್ದೆ ನಾನು. ಎಂಟ್ರಿ ಸಾಂಗು ಹಿಟ್ಟಾಗಿರೋದೇ ಇತಿಹಾಸ. ಇದು ಕೂಡ ಅದೇ ರೀತಿ ಆ ಸಾಲಿಗೆ ಹೋಗಿದೆ. ಹೇಗೆ ಅನಿಸ್ತಿದೆ ಮೇಡಮ್ ಫೀಲ್? ಖುಷಿ ಆಗುತ್ತೆ, ಯಾಕಂದ್ರೆ ಫಸ್ಟ್ ಸಿನಿಮಾ ಸಾಂಗ್ ಕೂಡ ನಂಗೆ ಒಳ್ಳೆ ಹಿಟ್ ಕೊಟ್ಟಿದ್ದು. ಅದೇನೋ ಗೊತ್ತಿಲ್ಲ, ಸೀರಿಯಲ್ ಅಲ್ಲಿ ಕೂಡ ಒಂದ್ ಸಾಂಗ್ ಇತ್ತು ನಮ್ದು, ರೊಮ್ಯಾಂಟಿಕ್ ಸಾಂಗ್ ಇತ್ತು. ಅದು ಸೀರಿಯಲ್ ಬೆಲ್ಟ್ ಯಾರು ನೋಡ್ತಾರೋ ಅಲ್ಲಿ ಸೂಪರ್ ಹಿಟ್ ಆಗಿ ಹೋಗಿತ್ತು ಆ ಸಾಂಗು. ಸಿನಿಮಾ ಇಂದಾನು ಇವಾಗ ಅಯ್ಯೋ ಶಿವನೇ ಕೂಡ ಎಲ್ಲ ಮನೆಯಲ್ಲಿ ನಮಗೆ ಗೊತ್ತಿರಲ್ಲ, ನಾವು ಯೂಟ್ಯೂಬ್ ಅಲ್ಲಿ ವ್ಯೂಸ್ ನೋಡ್ತೀವಿ ಅಷ್ಟೇ ಗೊತ್ತಿರುತ್ತೆ ಹೊರತು ಇವಾಗ ಪ್ರಚಾರಕ್ಕೆ ಹೋಗ್ತಿರುವಾಗ, ಪ್ರಮೋಷನ್ಸ್ಗೆ ಹೋಗುವಾಗ ಜನ ಅವ್ರು ಕೊಡೋ ರಿಯಾಕ್ಷನ್ ಗೊತ್ತಾಗುತ್ತೆ, ಓ ಎಲ್ಲ ಕಡೆ ಮುಟ್ಟಿದೆ ನಮ್ಮ ಸಾಂಗು ಅಂತ. ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂದ್ರೆ ಎಂಟ್ರಿ ಸಾಂಗ್ ಅಲ್ಲ, ಎಂಟ್ರಿ ಸೀನ್, ಅದು ಆ ಗೆಟಪ್ ಅಲ್ಲಿ ಎಂಟ್ರಿ ಸೀನ್ ಅಲ್ಲಿ ಬರುತ್ತೆ ಅದು. ನೈಸ್ ಸರ್. ಕೊನೆಯದಾಗಿ ಕಲ್ಟ್ ಸಿನಿಮಾ ಎಲ್ಲೆಲ್ಲೂ ಪ್ರಚಾರ ಅಂತೂ ನಾನು ಅದ್ರ ಬಗ್ಗೆ ನಾನು ನೋಡ್ತಲೇ ಇರ್ತೀನಿ, ಅಪ್ಡೇಟ್ ಚೆಕ್ ಮಾಡ್ತಲೇ ಇರ್ತೀವಿ. ಪ್ರಚಾರವನ್ನು ಹೊರತುಪಡಿಸಿ ಪ್ರೇಕ್ಷಕರು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ವರ್ಷದ ಮೊದಲ ಸಿನಿಮಾಗಳ ಸಾಲಿಗೆ ಬರುವಂಥ ಸಿನಿಮಾ. ಓಪನಿಂಗ್ ತುಂಬ ಚೆನ್ನಾಗಿ ಬೇಕಪ್ಪ ಕನ್ನಡ ಇಂಡಸ್ಟ್ರಿಗೆ ಅನ್ನೋದು ಇದೆ. ಅದು ನಿಮ್ಮಿಬ್ಬರ ಮೇಲೆ ಹೊಣೆ ನಿಂತಿದೆ ಇವಾಗ. ನಂಬಿಕೆ ನನಗೆ ಜಾಸ್ತಿ ಇದೆ ಸರ್. ಓಕೆ, ಯಾಕಂದರೆ ಎಲ್ಲ ಕಡೆ ಪ್ರವಾಸ ಮಾಡೋದ್ರಿಂದ ಜನ ಕೊಟ್ಟಿರೋ ರೆಸ್ಪಾನ್ಸ್ ಇಂದ ನನಗೆಲ್ಲ ಒಂದು ನಂಬಿಕೆ ಇದೆ. ಒಂದು ಒಳ್ಳೆ ದೊಡ್ಡದಾಗಿ ಓಪನಿಂಗ್ ತಗೊಳ್ತೀನಿ ನಾನು ಅಂತ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅದೇ ಓವರ್ ಕಾನ್ಫಿಡೆಂಟ್ ಅಲ್ಲ, ಬಟ್ ಈಗ ಎಲ್ಲ ಕಡೆ ಎಲ್ಲಿ ನಾನು ಪ್ರವಾಸ ಎಲ್ಲ ಮಾಡ್ಕೊಂಡು ಬಂದಿದ್ದೀನೋ ಅವ್ರು ಯಾವ ಥರ ನಮ್ಮನ್ನ ಸ್ವೀಕರಿಸ್ಕೊಂಡು ಯಾವ ಥರ ಪ್ರೀತಿ ಕೊಟ್ಟರು ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು. ಸೊ ಒಳ್ಳೆ ಓಪನಿಂಗ್ ತಗೊಳ್ತೀನಿ ನಾನು. ಆಮೇಲೆ ಒಂದಂತೂ ಹೇಳ್ತೀನಿ ಸರ್, ನೀವೆಲ್ಲರೂ ಹೆಮ್ಮೆ ಪಡ್ತೀರಾ ಸಿನಿಮಾ ರಿಲೀಸ್ ಬಂದ್ಮೇಲೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಕನ್ನಡ ಭಾಷೆ ಈ ಥರ ಒಂದು ಒಳ್ಳೆ ಕಥೆಗಳು, ಒಳ್ಳೆ ಸಿನಿಮಾಗಳು ಬರ್ತಿದೆ ಅಂತ. ಓಕೆ ಮೇಡಮ್, ನಿಮಗೆ ಈ ಓಪನಿಂಗಿಗೆ ನಿಮ್ಮ ಪಾತ್ರ ಎಷ್ಟಿರುತ್ತೆ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್, ತುಂಬಾ ಚಿಕ್ಕವಳಾಗ್ತೀನಿ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು. ಆದ್ರೆ ಸಿನಿಮಾ ಅಂತ ಬಂದ್ಮೇಲೆ ಅವ್ರು ಹೇಳ್ದಾಗೆ ಸಾಂಗ್ಸ್ ಇರ್ಬೋದು. ಇವಾಗ ಅವ್ರದ್ದು ಮತ್ತೆ ರಚಿತಾ ಮ್ಯಾಮ್ದು ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ನನಗೆ ಸ್ಟಾರ್ಟಿಂಗ್ ಕೇಳಿದಾಗ ಸಾಂಗ್ ಇಷ್ಟ ಆಗಿರಲಿಲ್ಲ, ಇವಾಗ ತುಂಬಾ ಇಷ್ಟ ಆಗೋಯ್ತು. ತುಂಬಾ ಚೆನ್ನಾಗಿದೆ ಸಾಂಗು. ಅವ್ರು ಹೇಳ್ದಾಗ ಅಯ್ಯೋ ಶಿವನೇನ ಡೆಫಿನೆಟ್ಲಿ ಬೀಟ್ ಮಾಡುತ್ತೆ, ಬೆಳಕಿನ ಕವಿತೆ ಅಯ್ಯೋ ಶಿವನೇ ಏನಿದೆ ಅದ್ರ ನೆಕ್ಸ್ಟ್ ಲೆವೆಲ್ ಬೀಟ್ ಮಾಡುತ್ತೆ ಅಂತ. ಸೊ ಸಾಂಗ್ಸ್ ಅಂದ್ರೆ ಒಂದ್ ಸಿನಿಮಾಗ್ ಒಂದ್ ಸಾಂಗ್ ಹಿಟ್ ಆದ್ರೆ ಸಾಕು ಅಂತ ಹೇಳ್ತಾರೆ. ಇವಾಗ 2 ಸಾಂಗ್ ಹಿಟ್ ಆಗುತ್ತೆ. ಜನಕ್ಕೆ ಅವ್ರು ಹೇಳ್ದಾಗ ಎಲ್ಲ ಕಡೆ ಮುಟ್ಟಿದೆ. ಕಲ್ಟ್ ಅಂತ ಒಂದ್ ಸಿನಿಮಾ ಇದೆ ಅಂತ ಗೊತ್ತು ಇವಾಗ. ಫಸ್ಟ್ ಒಂದ್ 2-3 ದಿನ ಜನ ಬರ್ತಾರೆ, ಮೌತ್ ಟಾಕ್ ಇಂದ ಡೆಫಿನೆಟ್ಲಿ ಜನ ಮತ್ತೆ ಹೌಸ್ಫುಲ್ ಮಾಡ್ತಾರೆ ಶೋಸ್ ಅಂತ ಅನ್ಕೊಂಡಿದ್ದೀನಿ. ಇಬ್ಬರಿಗೂ ಏನಂತಂದ್ರೆ ಈ ಇತ್ತೀಚಿನ ಪ್ರೀತಿಗಳ ಬಗ್ಗೆ ಮಾತಾಡ್ತಾ ಹೋದಾಗ ನಮ್ಮ 90 ಕಿಡ್ಸ್ ಪ್ರೀತಿಗಳು ಬೇರೆ, ಅಂದ್ರೆ ತುಂಬಾ ಗೊತ್ತು, ತುಂಬಾ ಡೀಪ್ ಆಗಿ ಲವ್ ಮಾಡೋವಂಥದ್ದು, ಅವಳ ಮೇಲೆ ಪ್ರಾಣನ ಇಟ್ಕೊಳ್ಳೋದು, ಇಲ್ಲ ಅವನ ಮೇಲೆ ಪ್ರಾಣನ ಇಟ್ಕೊಳ್ಳೋಂಥ ಪ್ರೀತಿ. ಬಟ್ 2K ಕಿಡ್ಸ್, ಜೆನ್ಜಿ ಕಿಡ್ಸ್ಗಳು ಬೇರೆ. ಕಲ್ಟ್ ಸಿನಿಮಾ 2K ಕಿಡ್ಸ್, ಜೆನ್ಜಿ ಕಿಡ್ಸ್ಗಳಿಗೆ ನಿಜವಾದ ಪ್ರೀತಿಯನ್ನು ತೋರಿಸುತ್ತೆ ಅನ್ನೋದು ಒಂದು ಮಾತು ಪಕ್ಕ. ಹಂಗಾರೆ 2K ಕಿಡ್ಸ್ ಜಾಸ್ತಿ ಬಂದು ನೋಡ್ಬೇಕು ಸಿನಿಮಾನ. ಖಂಡಿತ ನೋಡ್ಬೇಕು.
ಮೇಡಮ್ ನೀವು ಏನಂತೀರಾ ಈ ಪ್ರೀತಿ ವಿಚಾರ ಬಂದಾಗ? ಹೌದು, ಪ್ರಾಣ ಕೊಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಸರ್. ಆದ್ರೆ ಪ್ರೀತಿ ಮಧ್ಯೆ ಇರೋದು ಅಡ್ಜಸ್ಟ್ಮೆಂಟ್, ಮೇಜರ್ ಕಮಿಟ್ಮೆಂಟ್. ಅದು ಮೇಜರ್ ಆಗಿದ್ರೆ ಪ್ರಾಣ ಯಾರು ಕೊಡಕ್ ಆಗಲ್ಲ, ಹೇಳ್ತಾರೆ ಅಷ್ಟೇ ಪ್ರಾಣ ಕೊಡ್ಬೋದು ಅಂತ, ಬಿಕಾಸ್ ಅದು ತುಂಬಾ ಈಸಿ ಹೇಳೋದು. ಸೊ ಮೇಜರ್ ಆಗಿ ಅಡ್ಜಸ್ಟ್ಮೆಂಟ್. ನೀವು ಹೇಳ್ದಾಗ 20s ಕಿಡ್ಸ್ ನೋಡೋ ಅಂತ ಸಿನಿಮಾನೇ. ಯಾಕಂದ್ರೆ ಇವಾಗ ಅವ್ರಿಗೆ ತುಂಬಾ ಎಕ್ಸ್ಪೋಜರ್ ಆಗೋಗಿದೆ. ನಮಗೆ ಆ ಥರ ಎಕ್ಸ್ಪೋಜರ್ ಇರಲಿಲ್ಲ, ಇರ್ತಿದ್ರು ನಮ್ಮ ಮನೇಲಿ ಬಿಡ್ತಿರ್ಲಿಲ್ಲ, ಅಷ್ಟು ಡಿಸಿಪ್ಲಿನ್ ಆಗಿ ಇಲ್ಲ ಹೋಗಂಗಿಲ್ಲ. ಟ್ರಿಪ್ಗೆ ಹೋಗ್ಬೇಕಂದ್ರೇನೆ ತುಂಬಾ ಯೋಚನೆ ಮಾಡಿ ಬೇಡಿ ಕಾಡಿ ಕಳಿಸ್ತಾ ಇದ್ರು. ಇವಾಗ ಹಂಗಲ್ಲ, ತುಂಬಾ ಸಲೀಸಾಗಿ ಹೋಗ್ಬಿಟ್ಟಿದೆ. ಸೊ ಮತ್ತೆ ಆ ಮಾರಲ್ ವ್ಯಾಲ್ಯೂಸ್, ಆ ಪ್ರೀತಿ ಮೇಲಿರೋ ನಿಜವಾದ ಅರ್ಥ, ರಿಲೇಶನ್ಶಿಪ್ ಮಧ್ಯೆ ಇರೋ ನಿಜವಾದ ಪ್ಯೂರ್ ಅರ್ಥ, ಅದನ್ನ ಮೋಸ್ಟ್ಲಿ ಸಿನಿಮಾ ತೋರಿಸ್ಕೊಡುತ್ತೆ ಅಂತ ಅನ್ಸುತ್ತೆ. ಓಕೆ ಸರ್, ಇಷ್ಟೆಲ್ಲ ಮಾತಾಡಿದ್ವಿ ಕಲ್ಟ್ ಬಗ್ಗೆ. ಕಲ್ಟ್ ಅನ್ನೋ ಒಂದು ಪದ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನನಗೆ ಬರ್ತಿದೆ ನಿಮ್ಮ ಜೊತೆ ಮಾತಾಡಿದ ಮೇಲೆ. ನಿಮ್ಮ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಹೋದಾಗ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹಿಟ್ಟನ್ನು ಕೊಡಲಿ, ಅದ್ರ ಜೊತೆಗೆ ನಿಮ್ಮಿಬ್ಬರಿಗೆ ಒಳ್ಳೆ ಹಿಟ್ಟನ್ನು ಕೊಡಲಿ ಅನಿಸುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಈ ಫೀಲ್ ಆಗ್ತಿದೆ ನನಗೆ, ಯಾಕಂದರೆ ನಿಮ್ಮ ಡೆಡಿಕೇಶನ್ ಅದಕ್ಕೆ ಪ್ರತಿಫಲ ಸಿಗಲೇಬೇಕು, ಸಿಗುತ್ತೆ ಅನ್ನಿಸ್ತಾ ಇದೆ ಸರ್. ನಾನು ತುಂಬ ಫಿಲ್ಟರ್ ಇಟ್ಟು ಮಾತಾಡ್ತಾ ಇದ್ದೀನಿ ಸರ್. ಯಾಕಂದರೆ ಈ ಸಿನಿಮಾಗೆ ನಾನು ಜಾಸ್ತಿ ಮಾತಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಜಾಸ್ತಿ ಮಾತಾಡ್ತಾ ಇಲ್ಲ. ಓಕೆ, ಯಾಕಂದರೆ ಈಗ ಮಾತಾಡಿದ್ರೆ ಓವರ್ ಕಾನ್ಫಿಡೆನ್ಸ್ ಆಗಿಬಿಡುತ್ತೆ, ಸಕ್ಸಸ್ಗೆ ಕಾಯ್ತಾ ಇದ್ದೀನಿ. ಸಕ್ಸಸ್ ಅವತ್ತು ಮಾತಾಡ್ತೀನಿ, ತುಂಬ ನೋವುಗಳಿದೆ ಎಲ್ಲ ಹಂಚ್ಕೊಡ್ತೀನಿ. ಸರ್ ಒಳ್ಳೇದಾಗಲಿ ಸರ್. ನಾವು ಅದೇ ಬಯಸ್ತೀವಿ. ಯಾಕಂದರೆ ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಅದು ಟೆಕ್ನಿಷಿಯನ್ಗಾಗಿರ್ಬೋದು, ಆರ್ಟಿಸ್ಟ್ಗಳಿಗಾಗಿರ್ಬೋದು, ಎಲ್ಲರಿಗೂ, ನಿರ್ಮಾಪಕರಿಗಾಗಿರ್ಬೋದು 10 ವರ್ಷ ಜೀವನವನ್ನು ಕೊಡುತ್ತೆ ಅನ್ನೋದು ನಮ್ಮ ಒಂದು ಮಾತು. ಆ 10 ವರ್ಷ ಒಳ್ಳೊಳ್ಳೆ ಇನ್ನೂ ಪ್ರಾಜೆಕ್ಟ್ ಬರ್ತವೆ ಅನ್ನೋದು ಕೂಡ ಒಳ್ಳೆ ಮಾತು. ಒಳ್ಳೇದಾಗಲಿ ಸರ್. ಕಲ್ಟ್ ಸಿನಿಮಾವನ್ನು ಫಸ್ಟ್ ನಾನು ಬಂದು ನೋಡ್ತೀನಿ, ನನ್ನ ಸ್ನೇಹಿತರನ್ನ ಕರ್ಕೊಬರ್ತೀನಿ. ಯಾಕೆಂದರೆ ಭಗ್ನ ಪ್ರೇಮಿಗಳು ತುಂಬ ಜನ ಇದ್ದಾರೆ ನಮ್ಮ ಜೊತೆ. ಹಾಗಾಗಿ ಭಗ್ನ ಪ್ರೇಮಿಗಳಿಗೋಸ್ಕರ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಮಾತು ನಾನು ಹೇಳಿ ಕರ್ಕೊಬರ್ತೀನಿ. ಓಕೆ ಸರ್, ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ, ಇಡೀ ಕನ್ನಡ ಸಿನಿ ಪ್ರೇಕ್ಷಕರಿಗೆ, ಸಿನಿಮಾ ನೋಡಬೇಕು ಅಂತ ಹುಚ್ಚೆದ್ದು ಕುಣಿತಾ ಇರೋಂಥ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಜನವರಿ 23ಗೆ ನಮ್ಮ ಕಲ್ಟ್ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೇ ಹೋಗ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಭಾಷೆನ ಬಿಟ್ಕೊಡ್ಬಿಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಜನವರಿ 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದೊಂಥರ ಫ್ಯಾಮಿಲಿ ಸಿನಿಮಾ. ಈಗಿನ ಜನ್ರೇಷನ್ ಆಗಿರ್ಬೋದು ಅಥವಾ ನಮ್ಮ ತಂದೆ ತಾಯಿ ವಯಸ್ಸಿರೋರು ಎಲ್ಲರೂ ಕೂಡ ಸಿನಿಮಾ ನೋಡ್ಬೋದು. ದಯವಿಟ್ಟು ನಮ್ಮ ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜನವರಿ 23 ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮರಿದೆ ನೋಡಿ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಕಲ್ಟ್ ಸಿನಿಮಾದ ನಾಯಕ ಮತ್ತು ನಾಯಕ ನಟಿಯ ಜೊತೆಗಿನ ಮಾತಾಗಿತ್ತು. ಈ ಸಿನಿಮಾದಲ್ಲಿ ಈ ಮಾತಿನಲ್ಲಿ ತಿಳ್ಕೊಂಡಿದ್ದೇನೆಂದರೆ, ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ. ಅಂದರೆ ಸಾಮಾನ್ಯವಾಗಿ ನಿಮ್ಮ ಸುತ್ತ ನಡೆದಿರೋ ಒಂದು ಲವ್ ಸ್ಟೋರಿಯನ್ನು ನಾವು ಹೊತ್ತು ತರ್ತಾ ಇದ್ದೀವಿ. ಅದರಲ್ಲೂ ಒಂದಷ್ಟು ಟ್ವಿಸ್ಟ್, ಸರ್ಪ್ರೈಸ್ಗಳು, ಥ್ರಿಲ್ಲರ್ಗಳು ಬಂದಿದ್ದೀವಿ. ನೀವೇ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಅಂದರೆ ಮರಿಬೇಡಿ, ಥಿಯೇಟ್ರಿಗೆ ಬಂದೇ ಸಿನಿಮಾವನ್ನು ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಭಗ್ನ ಪ್ರೇಮಿಗಳು, ನೀವು ಎಲ್ಲಿದ್ರೂ ಈ ಸಿನಿಮಾ ನೋಡಬೇಕು ಅಂತ ನಾನು ಕೂಡ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ನ್ಯಾಷನಲ್ ಟಿವಿ ವಿಶೇಷವಾಗಿತ್ತು. ಇನ್ನಷ್ಟು ಸಿನಿಮಾ ಮತ್ತು ಕಿರುತೆರೆ ವಿಷಯಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.